ಸ್ತೋತ್ರವಾಗಲಿ. ದೇವರು ನೆನ್ನಿದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರವೂ ನೆಲೆಯಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರ್ಬೇಕು? ಪಕ್ಕದಲ್ಲಿದ್ದವರಿಗೆ ಹೇಳಿ, ಹೆಂಗಿರ್ಬೇಕು? ಆಮೇಲೆ ದೇವರು ಕೂಡ ಅದನ್ನೇ ಬಯಸ್ತಾ ಇದ್ದಾನೆ. ಹಲ್ಲೆಲೂಯಾ. ಈಗ ದೇವರು ಏನ್ ಮಾಡ್ತಿದ್ದಾನ್ರಿ? ಹಲ್ಲೆಲೂಯಾ. ಗಲಿಬಿಲಿಗೆ ದೇವರನ್ನ ಕಾರಣ ಆಗ್ತಾನ? ಗಲಿಬಿಲಿ ಕಾರಣ ಯಾರು? ನಾವು. ಆಮೇಲೆ ಹಲ್ಲೆಲೂಯಾ. ಮನೆ ಕಟ್ಟಕ್ಕೆ ಹೋಗುವಾಗ ಒಂದು ಗಲಿಬಿಲಿ, ಮದುವೆ ಮಾಡಕ್ ಹೋಗುವಾಗ ಒಂದು ಗಲಿಬಿಲಿ. ಹಲ್ಲೆಲೂಯಾ. ಇದೆಲ್ಲ ಗಲಿಬಿಲಿ ಮಾಡ್ಕೊಳ್ಳೋದು ಯಾರು? ನಾವೇ. ಹಲ್ಲೆಲೂಯಾ. ಆದ್ರೆ ದೇವರು ಸಮಾಧಾನಕ್ಕೆ ಕಾರಣನಾಗಿದ್ದಾರೆ. ಆಮೇಲೆ ಹಲ್ಲೆಲೂಯಾ. ಸಾಧಕ ನಿಜವಾಗಲೂ ದೇವರಲ್ಲಿ ಯಾವಾಗಲೂ ಹೆಂಗಿರ್ಬೇಕು? ನಾವು ಸಂತೋಷವುಳ್ಳವರಾಗಿಯೇ ಇರಬೇಕು. ಈಗ ಕೆಲವೊಂದು ಸಮಾಜದ ವಿಷಯಗಳನ್ನ ನಾವು ಧ್ಯಾನ ಮಾಡೋಣ. ವಾಕ್ಯ ಭಾಗವನ್ನು ಓದಿಕೊಳ್ಳೋಣ. ಲೂಕನ ಗ್ರಂಥ 18ನೇ ಅಧ್ಯಾಯ. ಲೂಕ್ ಚಾಪ್ಟರ್ 18. ಲೂಕನ ಪುಸ್ತಕ 18ನೇ ಅಧ್ಯಾಯ 35ನೇ ವಚನದಿಂದ ವಾಕ್ಯಗಳನ್ನು ಓದಿಕೊಳ್ಳೋಣ. ದಾರಿಯ ಮಗ್ಗಿಲಲ್ಲಿ ಕುಳಿತುಕೊಂಡು ಭಿಕ್ಷೆ ಬೇಡುತ್ತಾ ಇದ್ದನು. ಹಾದು ಹೋಗುವುದನ್ನು ಇವನು ಕೇಳಿಸಿಕೊಂಡು ಅದೇನೆಂದು ವಿಚಾರಿಸಿದನು. ನಜರೇತಿನವನಾದ ಯೇಸು ಹಾದು ಹೋಗುತ್ತಿದ್ದಾನೆಂದು ಅವರು ಅವನಿಗೆ ಹೇಳಿದರು. ಆಗ ಅವನು, ಯೇಸುವೇ, ದಾವೀದನ ಕುಮಾರನೇ, ನನ್ನ ಮೇಲೆ ಕರುಣೆ ಇಡು ಎಂದು ಕೂಗಿದನು. ಮುಂದೆ ಹೋಗುತ್ತಿದ್ದವರು ಅವನನ್ನು ಸುಮ್ಮನೆ ಇರು ಅಂತ ಹೇಳಿ ಅವನನ್ನು ಗದರಿಸಿದ್ರು. ಸಾಕು. ಆಮೇನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾರಿವನು? ಭಿಕ್ಷೆ ಬೇಡುವಂತ ಒಬ್ಬ ಕುರುಡರು. ಆಮೇಲೆ ಭಿಕ್ಷೆ ಬೇಡುವಂತ ಕುರುಡರು. ಹಲ್ಲೆಲೂಯಾ. ಸೊ ಆ ಕುರುಡ ಏನ್ ಮಾಡ್ತಿದ್ದಾನೆ? ಭಿಕ್ಷೆ ಬೇಡ್ಲಿಕ್ಕೆ ಕುಂತಿದ್ದಾನೆ. ಒಂದು ಜನ ಸಮೂಹ ಅವನ ಮುಂದೆ ಏನ್ ಮಾಡ್ತಾ ಇದೆ? ಹಾದು ಹೋಗ್ತಾ ಇದೆ. ಜನರ ಗುಂಪು ಏನಾಗ್ತಾ ಇದೆ? ಹಾದು ಹೋಗ್ತಾ ಇದೆ. ಆಗ ಅವನು ವಿಚಾರಿಸ್ತಾ ಇದ್ದಾನೆ, ಇದು ಏನು ಶಬ್ದ? ಅವನು ವಿಚಾರಿಸ್ತಾ ಇದ್ದಾನೆ, ಇದು ಏನು ಶಬ್ದ? ಆಗ ಅವನು ತಿಳಿಸ್ತಾ ಇದ್ದಾರೆ, ನಾಜರನಾಥ ಆಗಿರುವಂತ ಯೇಸು ಹೋಗ್ತಾ ಇದ್ದಾನೆ. ಈ ಸುದ್ದಿ ಕೇಳಿದ ಕೂಡಲೇ ಅವನು ಸುಮ್ಮನೆ ಕುಂತಿದ್ನ? ಏನ್ ಮಾಡಿದ? ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂಬುದಾಗಿ ಕೂಗಲಿಗೆ ಪ್ರಾರಂಭ ಮಾಡಿದ. ಸುದ್ದಿ ಕೇಳಿದ ಕೂಡಲೇ ಕೂಗಲಿಗೆ ಪ್ರಾರಂಭ ಮಾಡಿದ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಮಕ್ಕಳಾಗಿರುವಂತ ನಮಗೆ ಸುದ್ದಿ ಬಂದ ಕೂಡಲೇ ನಾವು ದೇವರ ಹತ್ರ ಮೊರೆ ಇಡ್ಲಿಕ್ಕೆ ಪ್ರಾರಂಭ ಮಾಡಬೇಕು. ಆಮೆನ್. ನಮ್ಮನ್ನ ಸುತ್ತಲೂ ಅನೇಕ ಸುದ್ದಿಗಳು ಬರ್ತಾ ಇರ್ತಾವ ಅಲ್ಲ. ನಮ್ಮ ನಂಬಿ ಅನೇಕ ಪ್ರಾರ್ಥನೆ ವಿಜ್ಞಾಪನೆ ಕೊಡ್ತಾ ಇರ್ತಾರೆ. ನಮ್ಮನ್ನ ಸುತ್ತಲೂ ಅನೇಕ ಜನರಿಗೆ ಏನೇನೋ ತೊಂದರೆಗಳಾಗ್ತಾ ಇರತ್ತೆ. ಈ ಒಂದು ಏರಿಯಾದಲ್ಲಿ ಇದೀನಂತ ಹೇಳಿದ್ರೆ ಈ ಏರಿಯಾದ ಜವಾಬ್ದಾರಿ ಹೊಣೆಗಾರನು ನಾನು. ಹಲ್ಲೆಲೂಯಾ. ಇದಕ್ಕಾಗಿ ಪ್ರಾರ್ಥನೆ ನಾನು ಮಾಡಬೇಕು. ಹಲ್ಲೆಲೂಯಾ. ಸೊ ಏನೋ ಒಂದು ಸುದ್ದಿ ನನಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಆ ಸುದ್ದಿನ ಕೇಳಿದ ಕೂಡಲೇ ನಾನು ದೇವರ ಸಮ್ಮುಖದಲ್ಲಿ ಕೂಗಲಿಕ್ಕೆ ಪ್ರಾರಂಭ ಮಾಡಬೇಕು. ಆಮೇಲೆ ಹಲ್ಲೆಲೂಯಾ. ಈಗಾಗಲೇ ಸಾಕ್ಷಿ ಹೇಳಿದ್ರು, ನಮ್ಮ ಮಗಳಿಗೆ ಆಕ್ಸಿಡೆಂಟ್ ಆಯಿತು, ದೇವರ ಹತ್ರ ನಾನು ಮೊರೆ ಇಟ್ಟೆ. ಆಮೆನ್. ಹಲ್ಲೆಲೂಯಾ. ಸೊ ಡಾಕ್ಟರ್ಗಳು ಹೇಳಿದ್ರು ನಿಂದು ಪಿಂಡನೇ ತೆಗೆಸಬೇಕು ಅಂತ ಹೇಳಿ ನಾನು ದೇವರಿಗೆ ಮೊರೆ ಇಟ್ಟೆ. ಹಲ್ಲೆಲೂಯಾ. ಮನೆ ಕಟ್ಟಬೇಕಾಗಿತ್ತು, ಜಗಳ ತಗೋದ್ರು, ದೇವರಿಗೆ ಮೊರೆ ಇಟ್ಟೆ. ಹಲ್ಲೆಲೂಯಾ. ಸೊ ಈ ರೀತಿ ಒಂದೊಂದು ಸಮಸ್ಯೆಗಳು ನಮಗಂತ ಬಂದಾಗ ನಾವು ಮೊರೆ ಇಡ್ತೀವಲ್ಲ. ಆಮೇಲೆ ನಮಗಂತ ಬಂದಾಗ ನಾವೇನ್ ಮಾಡ್ತೀವಿ? ಮೊರೆ ಇಡ್ತೀವಲ್ಲ. ಸುದ್ದಿ, ಯಾವುದೇ ಸುದ್ದಿ ನಮಗೆ ಕಂಡು ಬರಲಿ, ಕೇಳಿ ಬರಲಿ, ದೇವರ ಮಕ್ಕಳಾಗಿರೋದು ನಾವುಗಳು ದೇವರಿಗೆ ಮೊರೆ ಇಡಬೇಕು. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ದೇವರಿಗೆ ನಾವೇನ್ ಮಾಡ್ಬೇಕು? ಮೊರೆ ಇಡಬೇಕು. ಇಲ್ಲಿ ಇನ್ನೂ ಒಂದು ಅಮೂಲ್ಯವಾದ ವಿಚಾರ ಏನಂದ್ರೆ, ಅವನು ದೇವರಿಗೆ ಮೊರೆ ಇಟ್ಟಾಗ ಅಲ್ಲಿ ಅವನ ಮುಂದೆ ಹಾದು ಹೋಗ್ತಾ ಇದ್ದಂತ ಜನ, ಯಾವ ಜನ ಅದು? ಅವನ ಮುಂದೆ ಹಾದು ಹೋಗ್ತಾ ಇದ್ದಂತ ಜನರು ಅವನನ್ನೇನ್ ಮಾಡಿದರಂತೆ? ಏನ್ ಮಾಡಿದ್ರು? ಗದರಿಸಿದ್ರು. ಅವನನ್ನೇನ್ ಮಾಡಿದ್ರು? ಹಲ್ಲೆಲೂಯಾ. ಭಿಕ್ಷೆ ಬೇಡುವಂತ ಗುಣ ಏನದು? ಬೇಡುವುದು. ಹಲ್ಲೆಲೂಯಾ. ಅದು ಅವನ ಡ್ಯೂಟಿ, ಅದು ಅವನ ಕೆಲಸ, ಅದು ಅವನ ಕರ್ತವ್ಯ. ಅವನ ದಿನ ಹೋಗಿ ಏನ್ ಮಾಡಲೇಬೇಕು? ಜನರ ಮುಂದೆ ಕೂಗಲೇಬೇಕು, ಬೇಡಲೇಬೇಕು. ಅಂದ್ರೆ ಮಾತ್ರ ಅವನ ಜೀವಿತ ಅವನ ಹೊಟ್ಟೆ ತುಂಬತ್ತೆ.
ಹಲ್ಲೆಲೂಯಾ. ಅದು ಅವ ಆರಿಸಿಕೊಂಡಿರುವಂತ ಒಂದು ಕೆಲಸ. ಆಮೆನ್. ನನಗೆ ಕಣ್ಣು ಕಾಣೋದಿಲ್ಲ, ನನಗೆ ಯಾರು ಸಹಾಯ ಮಾಡೋದಿಲ್ಲ. ಸೊ ನನಗೆ ಬೇಕಾಗಿದ್ದಾಗ ನನ್ನ ಬಾಯಿ ಇದೆ, ನಾನು ಏನು ಮಾಡ್ತೀನಿ, ಬೇಡ್ತೀನಿ, ಜನರು ನನ್ನ ಕೊಡ್ತಾರೆ, ನಾನು ಏನು ಮಾಡ್ತೀನಿ, ನನ್ನ ಹೊಟ್ಟೆ ಪಾಡನ್ನು ನೋಡ್ಕೊಳ್ತೀನಿ ಅಂತ ಹೇಳಿ ಅವನು ತೀರ್ಮಾನ ಮಾಡಿಕೊಂಡು ಕುಂತಿದ್ದಾನೆ. ಆದರೆ ಈಗ ನಾಜರನಾಥಗಿರುವಂತ ಯೇಸು ಮುಂದೆ ಹೋಗ್ತಾ ಇದ್ದಾನೆ ಅಂತ ಸುದ್ದಿ ಕೇಳಿದ ಕೂಡಲೇ ಅವನು ಯಾರನ್ನ ಬೇಡ್ಲಿಕ್ಕೆ ಶುರು ಮಾಡ್ತಾ ಇದ್ದ? ಯೇಸುವನ್ನ ಬೇಡ್ಲಿಕ್ಕೆ ಶುರು ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅವನ ಕೆಲಸನೇ ಬೇಡುವುದು. ಆದರೆ ಅವನ ಮುಂದೆ ಹಾದು ಹೋಗ್ತಾ ಇದ್ದಂತ ಜನ ಏನ್ ಮಾಡಿದ್ರಂತೆ? ಗದರಿಸಿ, ಸುಮ್ ಕೊಂದ್ರ, ಆಮೇಲೆ ಸುಮ್ ಕೊಂದ್ರ, ಏನೋ ಅವನ ಕೈಯಿಂದ ಎತ್ತು ಕೊಡತಾರ. ಆಮೇಲೆ ಅವನನ್ನು ಕೂಗಿದ್ರ? ಅಲ್ಲೆಲ್ಲೂ ಈ ಸಮಾಜ ಎಷ್ಟೇ ಪ್ರಿಯರೇ, ನಾನು ದೇವರ ಹತ್ರ ಹೋಗಬೇಕು, ನಾನು ದೇವರ ಬಳಿಗೆ ಹೋಗಬೇಕು, ನಾನು ದೇವರಿಗೆ ಪ್ರಾರ್ಥನೆ ಮಾಡಬೇಕು, ನನಗೆ ದೇವರು ಬೇಕಂತ ನಾವು ಹೋದ್ರೆ ಈ ಸಮಾಜ ನನ್ನೇನು ಮಾಡುತ್ತೆ? ಗದರಿಸುತ್ತೆ. ಹೆಂಗ್ ಹೋಗ್ತೀನಿ ನೋಡ್ತೀನಿ, ನಾಳೆ ಮಕ್ಕಳು ಬರಬೇಕು, ಮದುವೆ ಆಗ್ಬೇಕು, ಮನ್ನ ಆಗ್ಬೇಕು, ಹೆಂಗ್ ಬರ್ತೀರ ನಾವು ನೋಡ್ತೀನಿ. ಏನ್ ಮಾಡ್ತಾರ? ಆಮೇಲೆ ಹಲ್ಲೆಲೂಯಾ. ನನ್ನ ಮನಸ್ಸಿಗೆ ಶಾಂತಿ ಬೇಕು, ನನ್ನ ಕುಟುಂಬಕ್ಕೆ ಬಿಡುಗಡೆ ಬೇಕು, ನನಗೆ ಒಂದು ಆಸಕ್ತಿ ಬೇಕು, ನನ್ನ ದೇವರನ್ನ ಆರಾಧನೆ ಮಾಡ್ಲಿಕ್ಕೆ ಜಗತ್ತು ಏನ್ ಮಾಡ್ತಾ ಇರುತ್ತೆ? ಗದರಿಸ್ತಾ ಇರುತ್ತೆ. ಈ ಕುರುಡನಿಗೆ ಅದನ್ನೇ ಮಾಡ್ತಾ ಇತ್ತು ಸಮಾಜ. ಆಮೇಲೆ ಏನ್ ಮಾಡ್ತಾ ಇತ್ತು? ಸುಮ್ ಕುಂದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಸಮಾಜ ಅಂತ ಹೇಳಿದ್ರೆ ಒಬ್ಬ ಮನುಷ್ಯ ಕೆಳಗೆ ಬಿದ್ರೆ ಅವನ್ ಏನ್ ಮಾಡ್ಬೇಕು? ಎತ್ತಿ ಹಿಡಿಬೇಕು. ಅದು ಸಮಾಜ. ಹಲ್ಲೆಲೂಯಾ. ಹೌದಲ್ಲ? ಸಮಾಜ ಸಮಾಜ ಅಂತ ಬದುಕುವಂತ ನಾವುಗಳು ಈ ಸಮಾಜ ನಮಗೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ನಮ್ಮನ್ನ ಮೇಲಕ್ಕೆ ತರಬೇಕು. ಆದ್ರೆ ಈ ಸಮಾಜ ನಮ್ಮನ್ನ ಇನ್ನೂ ಏನ್ ಮಾಡ್ತಾ ಇರುತ್ತೆ? ಕೆಳಗೆ ಕೆಡುತ್ತಾ ಇರುತ್ತೆ. ಆಮೇನ್. ಹಲ್ಲೆಲೂಯಾ. 3ಕ್ಕೆ ಏರೋದಿಲ್ಲ, 3 ಕೆಳಗೆ ಇಳಿಯೋದು ಇಲ್ಲ ಅಂತ. ಹಲ್ಲೆಲೂಯಾ. 6ಕ್ಕೆ ಏರೋದಿಲ್ಲ, 3ಕ್ಕೆ ಇಳಿಯೋದು ಇಲ್ಲ. ಅಂದ್ರೆ ಅರ್ಥ ಏನು? ಎಲ್ಲಿ ಇರ್ತೀವೋ ಅಲ್ಲೇ ಇಟ್ಕೋಬೇಕಂತ ಹೇಳಿ ವಿಚಾರ ಮಾಡ್ತಾ ಇದಾವ. ಅದೇ ಸಮಾಜ ಇಲ್ಲಿ ಅವನು ಮಾಡ್ತಾ ಇರೋದು. ಹಲ್ಲೆಲೂಯಾ. ಅವನಿಗೆ ಭಿಕ್ಷೆ ಬೇಡೋದು ಇಷ್ಟ ಇಲ್ಲ, ಅವನಿಗೆ ಅಲ್ಲಿ ಕುತ್ಕೊಂಡು ಬೇಡೋದು ಇಷ್ಟ ಇಲ್ಲ. ಈಗ ಅವನಿಗೆ ಬೇಕಾಗಿರೋದು ಏನದು? ನನ್ನ ಕಣ್ಣು ಬರಬೇಕು, ನಾನು ದುಡಿಬೇಕು, ನಾನು ನಿಂತ್ಕೋಬೇಕಂತ ಹೇಳಿ ಅವನ ಇಷ್ಟ. ಆದ್ರೆ ಅವನ ಆಸೆಗಳನ್ನ ಸಮಾಜ ಏನ್ ಮಾಡ್ತಾ ಇಲ್ಲ? ಪೂರೈಸ್ತಾನೆ ಇಲ್ಲ. ಅವನ ಆಸೆನ ಸಮಾಜ ಏನ್ ಮಾಡ್ತಾ ಇಲ್ಲ? ಪೂರೈಸ್ತಾನೆ ಇಲ್ಲ. ಅದನ್ನ ಬಿಟ್ಟು ಅವನನ್ನ ಗದರಿಸ್ಲಿಕ್ಕೆ ಶುರು ಮಾಡ್ತಾ ಇತ್ತು. ಆಮೇಲೆ ಹಲ್ಲೆಲೂಯಾ. ಆದ್ರೆ ಅವನು ಅವಾಗ ಯಾರನ್ನ ನೋಡ್ತಾ ಇದ್ದ? ಸಮಾಜವನ್ನ ನೋಡ್ಲಿಲ್ಲ, ದೇವರನ್ನ ನೋಡ್ತಾ ಇದ್ದ. ಅವನು ಯಾರು ನೋಡ್ಲಿಲ್ಲ? ಸಮಾಜವನ್ನ ನೋಡ್ಲಿಲ್ಲ, ದೇವರನ್ನ ನೋಡಿದ. ಇನ್ನೂ ಅಧಿಕವಾಗಿ ಕೂಗಿದ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ ಪ್ರಿಯರೇ? ನನಗೆ ಬಿಡುಗಡೆ ಬೇಕು, ನನ್ನ ಆತ್ಮಕ್ಕೆ ಶಾಂತಿ ಬೇಕು, ನನ್ನ ಕುಟುಂಬಕ್ಕೆ ಸಮಾಧಾನ ಬೇಕು, ನಾನು ದೇವರಲ್ಲಿ ನಡೆದುಕೊಂಡಿರ್ಬೇಕಂತ ಹೇಳಿದ್ರೆ ನಾನು ಈ ಲೋಕದವರ ಮಾತನ್ನ ಕೇಳಿ ಕುತ್ಕೊಳ್ಳದೆ ನನ್ನ ಹೃದಯವನ್ನು ಕೇಳಿ ದೇವರಿಗೆ ಏನ್ ಮಾಡ್ತಾ ಇರ್ಬೇಕು? ನಾನು ಕೂಗುತ್ತಾ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಏನೇ ಹೇಳಿದ್ರು ಅಂತ ಹೇಳಿ ನನ್ನ ಪ್ರಾರ್ಥನೆ ಕಡಿಮೆ ಮಾಡ್ಕೋಬಾರದು. ಹಲ್ಲೆಲೂಯಾ. ನನ್ನ ಪ್ರಾರ್ಥನೆ ಜೀವಿತ ನನ್ನನ್ನು ಏನ್ ಮಾಡುತ್ತೆ? ಮೇಲಕ್ಕೆತ್ತುತ್ತೆ. ನಾ ಪ್ರಾರ್ಥನೆ ಮಾಡುತ್ತೆ. ಹಲ್ಲೆಲೂಯಾ. ಅಲ್ಲೂ ಕೇವಲ ಅವ್ರ ಜೊತೆಗೆ ಹೋಗ್ತಾ ಇದ್ದವರೇ ಅವರು. ಆಮೇಲೆ ಯೇಸುವನ್ನ ಹಿಂದೆ ಹೋಗ್ತಾ ಇದ್ದಂತ ಜನರೇ ಇವನ ಬಾಯಿನ ಏನ್ ಮಾಡಿದ್ರು? ಕಟ್ಟಿದ್ರು. ಆದ್ರೆ ಅವ ಏನ್ ಮಾಡ್ಲಿಲ್ಲ? ಜನರನ್ನ ನೋಡ್ಲಿಲ್ಲ, ದೇವರನ್ನ ನೋಡಿದ. ಆಮೇಲೆ ಅನೇಕ ಸಾರಿ ನಮ್ಮ ಜನರು ನಮ್ಮನ್ನ ಏನ್ ಮಾಡ್ತಾರ ಪ್ರಿಯರೇ? ಆಮೇಲೆ ಮೇಳಕ್ಕೆ ಹೋಗ್ಲಿಕ್ಕೆ ಬಿಡೋದೇ ಇಲ್ಲ. ಹಲ್ಲೆಲೂಯಾ. ಒಂದು ಇದರಲ್ಲಿ ನೋಡಿದ್ವಿ, ಒಬ್ರು ಯಾರೋ ಒಂದು ವರದಿ ಕೊಟ್ಟಿದ್ರು. ಒಂದು ಎಕ್ಸಿಬಿಷನ್ಸ್ ಏಡಿಗಳು ನೋಡಿದ್ರಲ್ಲ? ಏಡಿ ಹೆಂಗಿರುತ್ತೆ? ಮುಂದೆ 2 ಕರೆಕ್ಟ್, ಅದೇ ಏಡಿ ಅಲ್ಲ? ಹಲ್ಲೆಲೂಯಾ. ಸೊ ಎಲ್ಲ ದೇಶದಲ್ಲಿ ಇರುವಂತ ಕೆಲವೊಂದು ಏಡಿಗಳನ್ನ ಏನ್ ಮಾಡಿದ್ರಂತೆ? ಆ ಒಂದು ಪಾಟ್, ಒಂದು ಕನ್ನಡಿ ಆ ಒಂದು ಪಾಟ್ ಒಳಗ ಹಾಕಿ ಇಟ್ಟಿದ್ರಂತೆ. ಸೊ ಇದು ಯಾವ ದೇಶದ್ದು, ಇದು ಯಾವ ದೇಶದ್ದು, ಇದು ಯಾವ ದೇಶದ್ದು, ಇದು ಯಾವ ದೇಶದ್ದು ಅಂತ ಹೇಳಿ ಏನ್ ಮಾಡಿದ್ರಂತೆ? ಇಟ್ಕೊಂಡಿದ್ರಂತೆ. ಆವಾಗ ಇದು ಅಮೇರಿಕಾ, ಇದು ಜಪಾನ್, ಇದು ಅದು ಇದು ಅಂತ ಹೇಳಿ ಬೇರೆ ಬೇರೆ ದೇಶಗಳು. ಆದ್ರೆ ಎಲ್ಲಾ ದೇಶದ ಏಡಿಗಳನ್ನು ಏನ್ ಮಾಡಿದಾವಂತೆ? ಮುಚ್ಚಿಟ್ಟಿದ್ದಾರೆ. ಎಲ್ಲಾ ದೇಶದ ಏಡಿಗಳನ್ನು ಮಾತ್ರ ಏನ್ ಮಾಡಿದ್ದಾರೆ? ಬಾಟ್ಲ್ ಒಳಗೆ ಹಾಕಿ ಮುಚ್ಚಿಟ್ಟಿದ್ದಾರೆ. ಭಾರತ ದೇಶದ ಒಂದು ಏಡಿಗಳನ್ನು ಮಾತ್ರ ಏನ್ ಮಾಡ್ಲಿಲ್ಲಂತೆ? ಮುಚ್ಚಿಡ್ಲಿಲ್ಲ, ಬಾಟ್ಲ್ ಓಪನ್ ಮಾಡಿ ಇಟ್ಟಿದ್ರಂತೆ. ಆಮೇಲೆ ಬಾಟ್ಲ್ ಏನ್ ಮಾಡಿದ್ರು? ಓಪನ್ ಮಾಡಿ ಇಟ್ಟಿದ್ರಂತೆ. ಇದರಲ್ಲಿ ಒಬ್ಬ ವ್ಯಕ್ತಿ ಹಂಗೆ ಎಕ್ಸಿಬಿಷನ್ ನೋಡ್ಕೊಂಡು ಬಂದಿರೋನು, ಇದು ಎಂತ ವಿಚಿತ್ರ, ಎಲ್ಲಾ ದೇಶದಲ್ಲಿರುವಂಥದ್ದನ್ನ ಏನ್ ಮಾಡಿದ್ದಾರೆ? ಮುಚ್ಚಿ ಹಾಕಿದ್ದಾರೆ. ಆದ್ರೆ ಈ ದೇಶದ ಮಾತ್ರ ಏನ್ ಮಾಡ್ಲಿಲ್ಲ ಅವರು? ಮುಚ್ಚಿಟ್ಟಿಲ್ಲ ಅಂತ ಕೇಳಿದ್ರಂತೆ.
ಅದಕ್ಕೆ ಅಲ್ಲಿ ನೋಡ್ಕೊಳ್ಳುತ್ತಾ ಇರುವಂತ ಆ ವ್ಯಕ್ತಿ ಹೇಳಿದಂತೆ, ಇಲ್ಲ ಬೇರೆ ಬೇರೆ ಕಂಟ್ರಿಯಿಂದ ಬಂದಿದ್ದೆಲ್ಲ ಏನ್ ಮಾಡ್ಬಿಡತ್ತೆ, ಇಲ್ಲ ಒಂದಕ್ಕೊಂದು ಹೆಲ್ಪ್ ಮಾಡಿ ಇಷ್ಟು ಜಿಗಿದು ಹೊರಗೆ ಹೋಗ್ಬಿಡ್ತಾವಂತ. ಆಮೇಲೆ ಒಂದು ಹತ್ತಿದ್ರೆ ಇನ್ನೊಂದು ಸಾಥ್ ಕೊಟ್ಟು ಮುಂದಕ್ಕೆ ಹೋಗಿ, ಇನ್ನೊಂದು ಸಾಥ್ ಕೊಟ್ಟು ಮುಂದಕ್ಕೆ ಹೋಗಿ, ಹಿಂಗೆ ಹತ್ತಿ ಹತ್ತಿ ಏನ್ ಮಾಡ್ಬಿಡತ್ತಂತೆ, ಜಿಗಿದು ಹೊರಗೆ ಹೋಗ್ಬಿಡ್ತಾವಂತೆ. ಆದ್ರೆ ನಮ್ಮ ದೇಶದ ಮಾತ್ರ ಒಂದು ಹತ್ತಿದ್ರೆ ಇನ್ನೊಂದು ಜಕ್ಕಿ ಕೆಳಗಾಗ್ತಾವಂತೆ, ಒಂದು ಹತ್ತಿದ್ರೆ ಇನ್ನೊಂದು ಕೆಳಗ ಎಳೆದ ತಾನು ಹೋಗಂಗಿಲ್ಲ, ಇನ್ನೊಬ್ಬರನ್ನ ಹೋಗಕ್ ಬಿಡೋಂಗಿಲ್ಲ. ಹಂಗಾಗಿ ಇದಕ್ಕೆ ಮುಚ್ಚಲನೇ ಬೇಕಾಗಿಲ್ಲ ಅಂತ ಹೇಳಿದ್ರು. ಆಮೇಲೆ ಹಲ್ಲೆಲೂಯಾ, ಇದೇ ಸಮಾಜ ಪ್ರಿಯರೇ. ಆಮೇಲೆ ನಮ್ಮನ್ನು ಮುಂದಕ್ಕೂ ಬಿಡೋದಿಲ್ಲ, ತಾನು ಬೆಳೆಯೋದಿಲ್ಲ. ಹಲ್ಲೆಲೂಯಾ, ಅರ್ಥ ಆಯ್ತಲ್ಲ? ತಮಿಳ್ನಲ್ಲಿ ಮಾತು, ತಾನು ಪಡಗಿರೋದಿಲ್ಲ, ತಲ್ಲಿಯೂ ಪಡಗಿರೋದಿಲ್ಲ. ಆಮೇಲೆ ಹಲ್ಲೆಲೂಯಾ, ತಾವು ಮಲಗೋದಿಲ್ಲ, ಮಲಗಲವರೆಗೆ ಜಾಗನೂ ಕೊಡೋಂಗಿಲ್ಲ ಅಂತ. ಆಮೇಲೆ ಹಲ್ಲೆಲೂಯಾ, ಅರ್ಥ ಆಯ್ತಲ್ಲ? ಈ ರೀತಿಯಾಗಿ ಸಮಾಜದಲ್ಲಿ ಬದುಕ್ತಾ ಇರುವಂತ ನಾವುಗಳು ನಮ್ಮನ್ನೇ ನಾವು ಪ್ರೋತ್ಸಾಹ ಮಾಡಿಕೊಳ್ಳಬೇಕಂದ್ರೆ ನಮಗೆ ಪ್ರಾರ್ಥನೆ ಅವಶ್ಯ. ಆಮೇಲೆ ನಮಗೇನು ಅವಶ್ಯ? ಪ್ರಾರ್ಥನೆ ಅವಶ್ಯ. ಹಲ್ಲೆಲೂಯಾ. ಸೊ ಈ ಕುರುಡ ಖಂಡಿತವಾಗಿ ಒಂದು ವೇಳೆ ಅವ್ನು ಗದರಿಸಿದ್ರು ಅಂತ ಹೇಳಿ ಸುಮ್ಮನೆ ಕುಂತು ಬಿಟ್ಟಿದ್ರೆ ಏನ್ ಬರ್ತಿದ್ದಿಲ್ರಿ, ಅವನು ಬಯಸುವ ಕಾರ್ಯಗಳು ನೆರವೇರ್ತಿದ್ದಿಲ್ಲ. ಹಲ್ಲೆಲೂಯಾ. ನನ್ನ ಇಷ್ಟವನ್ನ ನೆರವೇರಿಸಲಿಕ್ಕೆ ಆತನಿಗೆ ಶಕ್ತಿ ಉಂಟು. ಹಲ್ಲೆಲೂಯಾ. ಇವತ್ತಿಲ್ಲ ಅಂದ್ರೂ ತಡವಾದರೂ ನಾ ಕಾಯುತ್ತಿರುವೆ. ಹಾಡು ಹಾಡ್ತೀವಲ್ಲ, ಹಲ್ಲೆಲೂಯಾ, ಎಂತ ಸುಂದರವಾದ ಹಾಡು. ಹಲ್ಲೆಲೂಯಾ. ತಡವಾದರೂ ನಾ ಕಾಯುತ್ತಿರುವೆ, ಯಾಕಂದ್ರೆ ನನ್ನ ದೇವರು ಹದ್ದಿನಂತೆ ರೆಕ್ಕೆಗಳನ್ನು ಚಾಚಿ ಹಾರುವಂತೆ ನಾನು ಮಾಡುತ್ತಾನೆ. ಆ ನಂಬಿಕೆ ನನಗಿದೆ, ಆದ ಕಾರಣ ನಾನು ಕೂಗುತ್ತೀನಿ ಅಂತ ಹೇಳಿ ಆ ಕುರುಡ ಏನ್ ಮಾಡ್ತಿದ್ದ, ಇನ್ನೂ ಬಹಳವಾಗಿ ಕೂಗುತ್ತಾ ಇದ್ದ. ಹಲ್ಲೆಲೂಯಾ. ಅವನ ಸಮಾಜವನ್ನೂ ದಾಟಿ ಅವನ್ ಏನ್ ಮಾಡ್ತಾ ಇದ್ದ, ಕೂಗುತ್ತಾ ಇದ್ದ. ಹೋಗ್ತಾ ಇರುವಂತ ಯೇಸು ಏನ್ ಮಾಡಿದ್ರು, ಅವನ ಕೂಗನ್ನು ಕೇಳಿ ನಿಂತು ತಿರುಗಿ ನೋಡಿ, ವಾಕ್ಯ ತುಂಬಾ ಚೆನ್ನಾಗಿದೆ. 39ನೇ ವಚನ, ಮುಂದೆ ಹೋಗುತ್ತಿದ್ದವರು ಸುಮ್ಮನಿರು ಎಂದು ಅವನಿಗೆ ಗದರಿಸಿದನು. ಅವನು, ದಾವೀದ ಕುಮಾರನೇ, ನನ್ನನ್ನು ಕರುಣಿಸಿ ಎಂದು ಮತ್ತಷ್ಟು ಅಧಿಕವಾಗಿ ಕೂಗಿದನು. ಆಗ ಯೇಸು ನಿಂತು ಅವನನ್ನು ತನ್ನ ಬಳಿಗೆ ಕರೆತರಲಿಕ್ಕೆ ಅಪ್ಪಣೆ ಕೊಟ್ಟರು. ಹಲ್ಲೆಲೂಯಾ. ಈ ವಾಕ್ಯ ತುಂಬಾ ಸ್ವಲ್ಪ ಆಳವಾಗಿ ನಾವು ನೋಡೋದಾದ್ರೆ, ಅವನ ಹತ್ರ ಏಸಾಮಿ ಹೋಗಿ ಕರ್ಕೊಂಡು ಬಂದಿಲ್ಲ. ಯಾರು ಬಾಯಿ ಮುಚ್ಚಿದ್ರು, ಯಾರು ಸುಮ್ಮನೆ ಇருந்து ಗದರಿಸಿದ್ರು, ಅವ್ರ ಹತ್ರನೇ ದೇವ್ರು ಹೇಳ್ತಾ ಇದನ್ನ, ಅವನ ನನ್ನ ಹತ್ರ ಕರ್ಕೊಂಡ್ ಬಾ. ಆಮೇನ್. ಹಲ್ಲೆಲೂಯಾ. ಅವನನ್ನ ನನ್ನ ಬಳಿಗೆ ಕರ್ಕೊಂಡು ಬಣ್ಣಿರಿ ಅಂತ ಹೇಳಿ ಅಪ್ಪನೇ ಕೊಟ್ರಂತೆ. ಆಮೇನ್. ಹಲ್ಲೆಲೂಯಾ. ಸೌಳು ಪೌಲ್ ಆಗ್ಲಿಕ್ಕೆ ಕಾರಣ ಏನ್ ಗೊತ್ತಲ್ಲ? ಸೌಳು ಪೌಲಾಗಿ ಬದಲಾಗ್ಲಿಕ್ಕೆ ಒಂದು ಕಾರಣ ಇತ್ತು. ಸೌಳು ಏನ್ ಮಾಡ್ತಾ ಇದ್ದ, ಜನರನ್ನ ಹಿಂಸೆ ಪಡಿಸ್ತಾ ಇದ್ದ, ಜನರನ್ನ ಸೆರೆಮನೆಗೆ ಕಳಿಸ್ತಾ ಇದ್ದ, ಜನರಿಗೆ ಏನ್ ಮಾಡ್ತಿದ್ದ, ಕೋಪವನ್ನು ತರಿಸ್ತಾ ಇದ್ದ. ದೇವರ ನಂಬಿದ ಜನರುಗಳನ್ನ ಏನ್ ಮಾಡ್ತಿದ್ದ, ಬಹಳವಾಗಿ ಹೊಡಿತಾ ಇದ್ದ. ಕೆಲವೊಬ್ಬರನ್ನ ಸಾಯಿ ಹೊಡಿಲಿಕ್ಕೆ ಕೂಡ ಸಪೋರ್ಟ್ ಮಾಡ್ತಾ ಇದ್ದ ವ್ಯಕ್ತಿ. ಹಲ್ಲೆಲೂಯಾ. ಅಂತ ಒಂದು ವ್ಯಕ್ತಿ ಒಂದು ಲೆಟರ್ ತಗೊಂಡು ಹಿಂಸೆ ಪಡಿಸ್ಬೇಕಂತ ಹೇಳಿ ಹೋಗ್ತಾ ಇದ್ದ. ಹಲ್ಲೆಲೂಯಾ. ಹಿಂಸೆ ಪಡಿಸ್ಬೇಕಂತ ಲೆಟರ್ ತಗೊಂಡು ಹೋಗ್ತಾ ಇದ್ದ. ಹೋಗೋ ದಾರಿಯಲ್ಲಿಯೇ ದೇವರ ಅವನನ್ನ ಮುಟ್ಟಿ ಅವನನ್ನ ಬದಲಾಯಿಸಿ ಅವನ ಮುಖಾಂತರವಾಗಿ ದೇವರು ತನ್ನ ರಾಜ್ಯವನ್ನ ಕಟ್ಟಲಿಕ್ಕೆ ಶುರು ಮಾಡಿದ್ರು. ಹಿಂಸೆ ಪಡಿಸ್ಲಿಕ್ಕೆ ಬಂದಂತ ವ್ಯಕ್ತಿ ಈಗ ತಾನು ಹಿಂಸೆ ಆದ್ರೂ ಪರವಾಗಿಲ್ಲ, ಜನರು ದೇವರ ಹತ್ರ ಬರ್ಬೇಕಂತ ಬಂದ. ಎಂತ ಒಂದು ಬದಲಾವಣೆ. ಆಮೇನ್. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ ಪ್ರಿಯರೇ? ಅಂತ ಒಂದು ದೊಡ್ಡ ಬದಲಾವಣೆ ಅದು. ಹಲ್ಲೆಲೂಯಾ. ಯಾಕಂದ್ರೆ ನಿಜವಾಗಲೂ ಯಾವ ವ್ಯಕ್ತಿ ಅತಿಗವಾಗಿ ಕೂಗುತ್ತಾನೋ ಅವನ ಮುಖಾಂತರವಾಗಿ ದೇವರು ಯಾರು ವಿರೋಧವಾಗಿ ಬರ್ತಾರೋ ಅವರೇ ದೇವರ ರಾಜ್ಯವನ್ನ ಕಟ್ಟಲಿಕ್ಕೆ ದೇವರು ಯೂಸ್ ಮಾಡ್ತಾರೆ. ಆಮೇಲೆ ನಿಮಗೆ ವಿರೋಧವಾಗಿ ಗದರಿಸಿದ್ರ, ನಿಮಗೆ ವಿರೋಧವಾಗಿ ಏನೋ ಹಿಂಸೆ ಮಾಡಿದ್ರ, ನಿಮಗೆ ವಿರೋಧವಾಗಿ ಏನೋ ಬಂಧನೆ ಹಾಕಿದ್ರ, ಅವರೇ ಒಂದು ದಿನ ದೇವರು ಯೂಸ್ ಮಾಡಿ ಅವರ ಮುಖಾಂತರವಾಗಿ ಜನರನ್ನ ಏನ್ ಮಾಡ್ತಾರೆ, ದೇವರು ಸಭೆಗೆ ಕರ್ಕೊಂಡು ಬರ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸಮಾಜವನ್ನ ನೋಡದೆ ನಾವು ದೇವರನ್ನ ನೋಡುವಾಗ ಆ ಸಮಾಜವನ್ನ ದೇವರು ನಮಗೆ ಫೇವರ್ ಆಗಿ ಮಾಡುವಂತ ದೇವರಾಗಿದ್ದಾನೆ. ಆಮೇಲೆ ನಮ್ಮ ಪರವಾಗಿ ದೇವರು ಏನ್ ಮಾಡ್ತಾನೆ, ಮಾಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಹಿಂಸೆ ನೋಡಿ ಬಿದ್ದು ಹೋಗುವಂತ ಜನರು ಇಲ್ಲ. ಆಮೇಲೆ ತಮಿಳ್ನಲ್ಲಿ ಒಂದು ಹಾಡಿದೆ, ಕ್ರಿಸ್ತವನ್ನ ಡಿಸ್ಟರ್ಬ್ பண்ணாதே, அவன அசல்ட்டாக எண்ணி விடாதே, அவன் வெட்ட வெட்ட வளருவான், ಕುಟ್ಟ ಕುಟ್ಟ ಒಯರುವಾನ್. ಆಮೇಲೆ ಕಡಿತಾ ಕಡಿತಾ ಅವನ್ ಏನ್ ಮಾಡ್ತಾ ಇರ್ತಾನಂತೆ, ಬೆಳಿತಾ ಇರ್ತಾನೆ. ಕುಟ್ಟುತ್ತಾ ಕುಟ್ಟುತ್ತಾ ಅವನ್ ಏನ್ ಮಾಡ್ತಾ ಇರ್ತಾನೆ, ಚಿಗುರ್ತಾ ಇರ್ತಾನೆ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ ಪ್ರಿಯ? ನಿಜವಾಗ್ಲು ದೇವರ ಮಕ್ಕಳನ್ನು ಡಿಸ್ಟರ್ಬ್ ಮಾಡಿದ್ರೆ ದೇವ್ರು ಏನ್ ಮಾಡೋದಿಲ್ಲ, ಅವ್ರನ್ನ ನೆಮ್ಮದಿಯಾಗಿ ಮಳೆಗಳಿಗೆ ಬಿಡೋಂಗಿಲ್ಲ.
ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಯಾಕಂದ್ರೆ ಅವರ ಮುಖಾಂತರವಾಗಿ ದೇವರು ತನ್ನ ರಾಜ್ಯವನ್ನು ಕಟ್ಟಿಕೊಳ್ಳುತ್ತಾನೆ. ಆಮೇಲೆ ಎಷ್ಟೋ ಮಂತ್ರವಾದಿಗಳ ರಕ್ಷಣೆ ಹೊಂದಿದ್ದಾರೆ, ಎಷ್ಟೋ ರೌಡಿಗಳು ಮಾನಸಾಂತರ ಒಂದು ರಕ್ಷಣೆ ಹೊಂದಿದ್ದಾರೆ, ಎಷ್ಟೋ ಅಂದ್ರೆ ಪೂಜಾರಿಗಳು ಏನಾಗಿದ್ದಾರೆ ರಕ್ಷಣೆ ಹೊಂದಿ ದೇವರ ಸಮ್ಮುಖದಲ್ಲಿ ರಾಜ್ಯವನ್ನ ಕಟ್ಟುತ್ತಾ ಇದ್ದಾರೆ. ದೇವರ ಮನಸ್ಸು ಮಾಡಿದ್ರೆ ಎಲ್ಲವೂ ಸಾಧ್ಯ. ಆಮೇನ್. ಎಷ್ಟೋ ವೇದಗಳಿದೆ. ಎಷ್ಟು ವೇದಗಳಿದೆ? 4 ವೇದಗಳಿದೆ. ಹಲ್ಲೆಲೂಯಾ. ಆ 4 ವೇದಗಳು ಓದಿ ತಿಳಿದುಕೊಂಡು ಸಂಸ್ಕೃತದಲ್ಲಿ ಎಲ್ಲಾ ಸ್ಟಡಿ ಆಗಿದ್ದವರು ಕೂಡ ಸತ್ಯ ವೇದವನ್ನು ಒಂದು ಸಾರಿ ಓದ್ಬಿಟ್ರೆ ದೇವರ ಹತ್ರ ಬಂದು ಬಿಡ್ತಾರೆ. ಆಮೇಲೆ ಹಲ್ಲೆಲೂಯಾ. ದೇವರ ಮನಸ್ಸು ಮಾಡಿದ್ರೆ ಎಲ್ಲವೂ ಸಾಧ್ಯ. ಹಲ್ಲೆಲೂಯಾ. ಸಮಾಜ ನೋಡುತ್ತೆ, ಮನುಷ್ಯರು ನೋಡುತ್ತಾನೆ, ಸುಮ್ಮನೆ ಕುತ್ಕೊಳ್ಳೋದಲ್ಲ, ನಾವು ಕೂಗುತ್ತಾ ಇರಬೇಕು. ನಾವೇನ್ ಮಾಡ್ತಾ ಇರ್ಬೇಕು? ಕೂಗುತ್ತಾ ಇರ್ಬೇಕು, ಮೊರೆ ಇಡ್ತಾ ಇರ್ಬೇಕು. ಎಷ್ಟು ಮಟ್ಟಿಗೆ ನಾವು ಮೊರೆ ಇಡ್ತೀವೋ ಆಗ ನಮಗೆ ವಿರೋಧವಾಗಿರುವಂತವನ್ನೇ ದೇವರು ನಮ್ಮ ಫೇವರ್ ಆಗಿ ಮಾಡುತ್ತಾನೆ. ಹಲ್ಲೆಲೂಯಾ. ನಮಗ್ ವಿರೋಧವಾಗಿ ನಿಂತಿದಾರ, ಅವರೇ ಹೇಳ್ತಾರೆ ಅವ್ರನ್ನ ಸುಮ್ಮನೆ ಬಿಟ್ಟು ಬಿಡ್ರು ಅಂತ. ಆಮೇನ್. ಅದಲ್ಲ, ಯಾಕಂದ್ರೆ ದೇವರಿಗೆಲ್ಲವೂ ಸಾಧ್ಯ. ಆಮೇನ್. ಅವ್ರು ಹೇಳ್ತಾರೆ ಅಂತ ಹೇಳಿ ನಾವು ಸುಮ್ಮನೆ ಕುಂದಿರಬಾರದು, ಇನ್ನೂ ಅಧಿಕವಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ ಪ್ರಿಯರೇ? ಸಮಾಜವನ್ನು ನೋಡದೆ ಯಾರು ನೋಡ್ಬೇಕು? ನಾವು ದೇವರು ನೋಡ್ಬೇಕು. ಅದ್ರ ಇನ್ನೊಂದು ಕಡೆಯಲ್ಲಿ ವಾಕ್ಯದ ಭಾಗವನ್ನು ಓದಿಕೊಳ್ಳೋಣ. ಮತ್ತಾಯನ ಪುಸ್ತಕ 15ನೇ ಅಧ್ಯಾಯ 21ನೇ ವಚನದಿಂದ ವಾಕ್ಯಗಳನ್ನು ಓದಿಕೊಳ್ಳೋಣ. ಮತ್ತಾಯನ ಪುಸ್ತಕ 15ನೇ ಅಧ್ಯಾಯ 21. ಹೊರಟು ತೂರ್ ಸೀದೋನ್ ತೀರಗಳಲ್ಲಿ ಬಂದನು. ಆಗ ಇಗೋ, ಕನ್ನಡ ಒಬ್ಬ ಸ್ತ್ರೀಯು ಅದೇ ಪ್ರಾಂತ್ಯಗಳಲ್ಲಿ ಬಂದು ಆತನಿಗೆ, ಓ ಕರ್ತನೇ, ದಾವೀದನ ಕುಮಾರನೇ, ನನ್ನ ಮೇಲೆ ಕರುಣೆ ಇಡು. ನನ್ನ ಮಗಳು ದೆವ್ವದಿಂದ ಬಹಳವಾಗಿ ಸಂಕಟ ಪಡ್ತಾ ಇದ್ದಾಳೆ ಎಂದು ಕೂಗಿಕೊಂಡಳು. ಸೇಮ್ ಪ್ರೇಯರ್. ಆಮೇಲೆ ಹಲ್ಲೆಲೂಯಾ. ಸೇಮ್ ಪ್ರೇಯರ್. ಅಲ್ಲಿ ಭಿಕ್ಷೆಗಾರನು ಕುರುಡನು ಮಾಡಿದ್ನಲ್ಲ, ಏನ್ ಪ್ರಾರ್ಥನೆ? ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು. ಆಮೇಲೆ ಅದೇ ಪ್ರಾರ್ಥನೆ, ಆದ್ರೆ ಮಾಡುತ್ತಾ ಇದ್ದ ವ್ಯಕ್ತಿ ಮಾತ್ರ ಬೇರೆ. ಹಲ್ಲೆಲೂಯಾ. ಅಲ್ಲಿ ಒಬ್ಬ ಕುರುಡ ಪ್ರಾರ್ಥನೆ ಮಾಡ್ತಾ ಇದ್ದ, ಇಲ್ಲಿ ಯಾರು ಪ್ರಾರ್ಥನೆ ಮಾಡ್ತಾ ಇರೋದು? ಒಬ್ಬ ಕಾನಾನಿಯ ಸ್ತ್ರೀ ಪ್ರಾರ್ಥನೆ ಮಾಡ್ತಾ ಇದ್ದ. ಆಮೇಲೆ ಅಲ್ಲಿ ಒಂದು ಭಿಕ್ಷೆಗಾರನು ಕುರುಡನು, ಇಲ್ಲಿ ಒಬ್ಬ ಕಾನಾನಿಯ ಮಹಿಳೆ ಅಥವಾ ಸ್ತ್ರೀ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಸೇಮ್ ಪ್ರೇಯರ್. ಹಲ್ಲೆಲೂಯಾ. ಸೇಮ್ ಪ್ರೇಯರ್. ಸಿಚುವೇಶನ್ ಬೇರೆ, ಊರುಗಳು ಬೇರೆ. ಆಮೇಲೆ ಅರ್ಥ ಆಯ್ತಲ್ಲ? ಊರು ಬೇರೆ, ಭಾಷೆ ಬೇರೆ, ಸಂದರ್ಭಗಳು ಕೂಡ ಬೇರೆ ಬೇರೆ, ಆದರೆ ಪ್ರಾರ್ಥನೆ ಒಂದೇ. ಆಮೇನ್. ನನ್ನ ಕುಲಗೋತ್ರ ಭಾಷೆ ಬೇರೆಯಾಗಿರ್ಬೋದು, ನಿಮ್ಮ ಕುಲಗೋತ್ರ ಭಾಷೆ ಬೇರೆಯಾಗಿರಬಹುದು, ನನ್ನ ರಾಜ್ಯ ಬೇರೆಯಾಗಿರ್ಬೋದು, ನಿಮ್ಮ ರಾಜ್ಯ ಬೇರೆಯಾಗಿರ್ಬೋದು, ಆದರೆ ನಾವು ಆರಾಧಿಸುವಂತ ದೇವರೊಬ್ಬನೇ, ನಾವು ಮಾಡುವಂತ ಪ್ರಾರ್ಥನೆ ಒಂದೇ. ಆಮೇಲೆ ಅಲ್ಲೆಲ್ಲೋ, ಯಾಕಂದ್ರೆ ಕಾನಾನಿಯ ಸ್ತ್ರೀ ಏನ್ ಮಾಡ್ತಾ ಇದ್ದಾಳೆ? ಅಲ್ಲಿ ಪ್ರಾರ್ಥನೆ ಮಾಡ್ತಾ, ದಾವೀದನ ಕುಮಾರನೇ, ನನ್ನನ್ನ ಕರುಣಿಸು, ನನ್ನ ಮಗಳಿಗೆ ದೆವ್ವದ ಕಾಟಗಳು ಜಾಸ್ತಿ ಆಗಿದೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಿಯರೇ, ನಿಜವಾಗ್ಲೂ ಪರಿಸ್ಥಿತಿಗಳು ಎಂಥದಾಗಿರಲಿ, ಬಂಧನಗಳು ಎಂಥದಾಗಿರಲಿ, ಆದ್ರೆ ನಮ್ಮ ಪ್ರಾರ್ಥನೆ ಮಾತ್ರ ಒಂದೇ ಆಗಿರಬೇಕು. ಅದಕ್ಕೆ ಪ್ರಾರ್ಥನೆ ಮಾಡುವಾಗ ಒಗ್ಗಟ್ಟಾಗಿ ಪ್ರಾರ್ಥನೆ ಮಾಡ್ರಿ ಅಂತ. ಹಲ್ಲೆಲೂಯಾ. ಒಗ್ಗಟ್ಟಾಗಿ ನಾವೇನ್ ಮಾಡ್ಬೇಕು? ಪ್ರಾರ್ಥನೆ ಮಾಡಬೇಕು. ಹೊಂದಾಣಿಕೆಯುಳ್ಳ ಪ್ರಾರ್ಥನೆ ಮಾಡಬೇಕು. ನಮ್ಮ ಪ್ರಾರ್ಥನೆಯಿಂದ ನಿನ್ನನ್ನು ನನ್ನನ್ನು ಅಗಲಿಸುವವನು ಯಾರು? ಆಮೇಲೆ ಪೌಲನು ಹೇಳ್ತಾ ಇದ್ದಾನೆ ರೋಮರ ಪುಸ್ತಕದಲ್ಲಿ 8ನೇ ಅಧ್ಯಾಯ 30ನೇ ವಚನದಲ್ಲಿ, ಕ್ರಿಸ್ತನ ಪ್ರೀತಿಯಿಂದ ನಿನ್ನನ್ನು ನನ್ನನ್ನು ಅಗಲಿಸುವವನು ಯಾರು ಎಂಬುದಾಗಿ. ಆ ಕ್ರಿಸ್ತನ ಪ್ರೀತಿ ನಿನ್ನಲ್ಲಿಯೂ ನನ್ನಲ್ಲಿ ಬರ್ಬೇಕಂತ ಹೇಳಿದ್ರೆ ಪ್ರಾರ್ಥನೆ ಇರಬೇಕು. ಆಮೇಲೆ ಏನಿರ್ಬೇಕು? ಪ್ರಾರ್ಥನೆ. ಕಾನಾನಿಯ ಸ್ತ್ರೀ ಅವಳು, ಕಾನಾನಿಯ ಸ್ತ್ರೀ ಏನ್ ಮಾಡ್ತಿದ್ದಾಳೆ? ಯೇಸುವಿನ ಹತ್ರ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಏನಂತೆ? ದಾವೀದನ ಕುಮಾರನೇ ಕರುಣಿಸು. ಸ್ವಾಮಿಯಲ್ಲಿ ಉತ್ತರ ಕೊಟ್ರ? ಸುಮ್ಮನೆ ಹೋಗ್ತಾ ಇದ್ರು. ಹಲ್ಲೆಲೂಯಾ. ಏನ್ ಮಾಡ್ತಿದ್ರಿ? ವಾಕ್ಯ ಹೇಳ್ತಾ ಇದೆ, ಒಂದು ಮಾತು ದೇವರು ಹೇಳಲಿಲ್ಲ ಅಂತ. ಅಲ್ಲಿ ದೇವರು ಒಂದು ಮಾತು ಹೇಳಲಿಲ್ಲ. ಹಲ್ಲೆಲೂಯಾ. ಆಗ ಆತನೊಂದಿಗಿದ್ದಂತ ಶಿಷ್ಯರುಗಳು ಏನ್ ಮಾಡಿದ್ರು? 23ನೇ ವಚನ. ಆಗ ಆತನ ಶಿಷ್ಯರು ಬಂದು ಆಕೆಯನ್ನ ಕಳಿಸಿಬಿಡು, ಯಾಕೆಂದ್ರೆ ಆಕೆಯು ನಮ್ಮ ಹಿಂದೆ ಕೂಗಿಕೊಂಡು ಬರ್ತಾ ಇದ್ದಾಳೆ. ಆಮೇನ್. ಅರ್ಥ ಆಯ್ತಾ? ಇಲ್ಲೇ ಇದ್ದೀರಾ? ಇಲ್ಲಿದ್ದೀರಾ? ಇಲ್ಲಿ ಇದ್ದವರು ಒಂದು ಹಲ್ಲೆಲೂಯಾ. ಹೊರಗೆ ಹೋದ್ರು ಕೂಡ ಈಗ ಬಂದಿರ್ತೀರಿ ಅನ್ಸುತ್ತೆ. ಆಮೇನ್. ಹಲ್ಲೆಲೂಯಾ. ಕಾನಾನಿಯ ಸ್ತ್ರೀ ಏನ್ ಮಾಡ್ತಿದ್ದಾಳೆ? ಕೂಗಿಕೊಳ್ಳುತ್ತಾ ಇದ್ದಾಳೆ. ಆಗ ಸ್ವಾಮಿ ಏನ್ ಮಾಡ್ಲಿಲ್ಲ ಅಂತೆ?
ಏಸಮ್ ಏನ್ ಮಾಡ್ಲಿಲ್ಲ, ಒಂದು ಉತ್ತರವನ್ನು ಕೊಡ್ಲಿಲ್ಲ. ಆದ್ರೆ ಯೇಸು ಸ್ವಾಮಿ ಜೊತೆಗಿದ್ದಂತ ಶಿಷ್ಯರು ಏನ್ ಮಾಡ್ತಾ ಇದಾರೆ ಅಲ್ಲಿ, ಏನ್ ಕೊಡ್ತಾ ಇದಾರಲ್ಲಿ, ಏನ್ ಕೊಡ್ತಾ ಇದಾರಲ್ಲಿ, ಉತ್ತರ ಕೊಡ್ತಾ ಇದಾರೆ. ಏನಂತೆ, ಸ್ವಾಮಿ ಏಸಪ್ಪ ಅವಳು ನಮ್ಮ ಹಿಂದೆ ಕೂಗಿಕೊಂಡು ಬರ್ತಾ ಇದ್ದಾಳೆ, ಬಹಳವಾಗಿ ಬೇಡಿಕೊಂಡು ಬರ್ತಾ ಇದ್ದಾಳೆ, ನಿನ್ನನ್ನೇ ನಂಬಿ ಬರ್ತಾ ಇದ್ದಾಳೆ, ಅವಳಿಗೆ ಏನಾದೊಂದು ಹೇಳಿ ಕಳಿಸ್ಬಿಡಲ್ಲ, ಸುಮ್ಮನೆ ಇರಬೇಡ. ಆಮೇಲೆ ಇದು ಒಂದು ಪ್ರಾರ್ಥನೆ, ಎಷ್ಟು ಅಮೂಲ್ಯವಾದ ಪ್ರಾರ್ಥನೆ ಗೊತ್ತ್ರಿ. ಅವಳ ಪ್ರಾರ್ಥನೆಗಿಂತ ಅವಳಿಗಾಗಿ ಸಭೆ ಮಾಡುವಂತ ಪ್ರಾರ್ಥನೆ ಇದು. ಆಮೇನ್, ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ, ಇದು ಕೂಡ ಒಂದು ಸಮಾಜ, ಇದು ಕೂಡ ಒಂದು ಸಮಾಜ. ಆಮೇಲೆ ಯೇಸು ಕ್ರಿಸ್ತನ ಶಿಷ್ಯರು ಅವರೊಂದು ಸಮಾಜ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿರೋ ಸಮಾಜ ಏನ್ ಮಾಡ್ತಿತ್ತು, ಕುರುಡನದ್ದ ಇದ್ರ ಸಮಾಜ ಏನ್ ಮಾಡ್ತಿತ್ತು, ಗದರಿಸಿ ದೇವರ ಹತ್ರ ಬರ್ಬೇಡ ಅಂತ ಹೇಳಿತ್ತು. ಆದ್ರೆ ಇಲ್ಲಿರುವಂತ ಸಮಾಜ ಏನ್ ಮಾಡ್ತಾ ಇದೆ, ಅವಳಿಗೆ ಏನಾದ್ರು ಸಮಾಧಾನ ಮಾಡಿ ಕಳಿಸ್ರಿ ಅಂತ ಹೇಳಿ ಅವಳಿಗಾಗಿ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡ್ತಾ ಇದೆ. ಎರಡು ತರದ ಜನರು ಸಮಾಜದಲ್ಲಿ ಇದಾರ ನೋಡ್ರಿ. ಆಮೇಲೆ ಹಲ್ಲೆಲೂಯಾ. ಒಂದು ಜನ ಸ್ವಾಮಿ ಹತ್ರ ಬರೋಕ್ ಬಿಡೋಂಗಿಲ್ಲ, ಇನ್ನೊಂದು ಜನ ಸ್ವಾಮಿ ಹತ್ರ ನಿಮಗೋಸ್ಕರ ಪ್ರಾರ್ಥನೆ ಮಾಡುವಂತ ಜನ. ಆಮೇಲೆ ಹಲ್ಲೆಲೂಯಾ. ಅದು ಲೋಕ ಸಂಬಂಧವಾದ ಸಮಾಜ, ಇದು ಆತ್ಮೀಕ ಸಂಬಂಧವಾದ ಸಮಾಜ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ, ಲೌಕಿಕವಾದ ಸಮಾಜವು ನಮ್ಮನ್ನ ಏನ್ ಮಾಡೋಂಗಿಲ್ಲ, ದೇವರ ಹತ್ರ ಕರ್ಕೊಂಡು ಬರೋದಿಲ್ಲ. ಆತ್ಮೀಕವಾದ ಸಮಾಜವು ನಮ್ಮನ್ನ ಈ ಲೋಕಕ್ಕೆ ಹೋಗ್ಲಿಕ್ಕೆ ಬಿಡೋದಿಲ್ಲ, ದೇವರ ಹತ್ರ ಕರ್ಕೊಂಡು ಬರುತ್ತೆ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ, ನಮ್ಮ ಪ್ರಾರ್ಥನೆ ಆತ್ಮೀಕವಾದ ಜನರನ್ನ ಕೂಡ ನಮಗೋಸ್ಕರ ಪ್ರಾರ್ಥನೆ ಮಾಡುವಂತೆ ಮಾಡಬೇಕು. ಸಭೆಯಲ್ಲಿ ಯಾಕೆ ಹೆಚ್ಚಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ, ಸಭೆಯಲ್ಲಿ ನಾವು ಯಾಕೆ ಸಾಕ್ಷಿಗಳನ್ನು ಹೇಳುತ್ತೀವಿ. ಹಲ್ಲೆಲೂಯಾ. ಈಗ ತಾನೆ ಹೇಳಿದ್ರು, ಹಲ್ಲೆಲೂಯಾ, ನಮಗಾಗಿ ನೀವು ಬಹಳವಾಗಿ ಪ್ರಾರ್ಥನೆ ಮಾಡಿದ್ರಿ, ಪಾಸ್ಟರ್ ಪ್ರಾರ್ಥನೆ ಮಾಡಿದ್ರು, ಎಲ್ಲರೂ ಪ್ರಾರ್ಥನೆ ಮಾಡಿದ್ರಿ, ನಿಮ್ಮೆಲ್ಲರ ಪ್ರಾರ್ಥನೆ ಫಲದಿಂದ ನನ್ನ ಮಗನ ಪಾಸ್ ಆದ. ಹಲ್ಲೆಲೂಯಾ. ಸೊ ಇಲ್ಲ ಪ್ರಾರ್ಥನೆಯಿಂದ ನನ್ನ ಗರ್ಭ ಚೆನ್ನಾಗಿತ್ತು. ಹಲ್ಲೆಲೂಯಾ. ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ದೇವರನ್ನು ಹೊಸ ಕಾರ್ಯ ಮಾಡಿದ. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ಈ ಸಮಾಜ, ಈ ಆತ್ಮಿಕವಾದ ಸಮಾಜ ನಮಗಾಗಿ ದೇವರ ಹತ್ರ ಬೇಡುವಾಗ ಸುಮ್ಮನೆ ಇರುವಂತ ದೇವರು ಕೂಡ ನಮಗೋಸ್ಕರ ಮಾಡುವಂತ ದೇವರಾಗ್ತಾನೆ. ಆಮೇಲೆ ಹಲ್ಲೆಲೂಯಾ. ಒಂದು ಕೆಲವೊಂದು ಸಂದರ್ಭದಲ್ಲಿ ದೇವರು ಸುಮ್ಮನೆ ಇರ್ತಾನೆ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡಿದ್ರೆ ದೇವರು ಕೇಳೋದೇ ಇಲ್ಲ. ಆದ್ರೆ ನಮ್ಮ ಆತ್ಮೀಕವಾದ ಸಮಾಜ ಪ್ರಾರ್ಥನೆ ಮಾಡಿತಂದ್ರೆ ಇವರೆಲ್ಲಾ ಪ್ರಾರ್ಥನೆ ದೇವರು ಕೇಳಿ ತನ್ನ ಉತ್ತರವನ್ನು ಬದಲಾಯಿಸಿ ದೇವರು ಏನ್ ಮಾಡ್ತಾನೆ, ಸುಂದರ ಮಾಡ್ತಾನೆ. ಅದಕ್ಕೆ ವಿಷಯಗಳನ್ನು ಹಂಚಿಕೊಳ್ಳ್ರಿ ಅಂತ ಹೇಳೋದು. ಆಮೇಲೆ ಹಲ್ಲೆಲೂಯಾ. ಸಭೆಯಲ್ಲಿ ಏನ್ ಮಾಡ್ಕೋಬೇಕು ನಾವು, ಪ್ರತಿ ಶನಿವಾರ ಏನ್ ಪ್ರಾರ್ಥನೆ ಮಾಡ್ತೀವಿ, ಬೆಳಗ್ಗೆ 6 ಗಂಟೆಗೆ, ಬೆಳಗ್ಗೆ 6 ಗಂಟೆಗೆ ಒಬ್ಬರಿಗಾಗಿ ಒಬ್ಬರು ಪ್ರಾರ್ಥನೆ. ಆಮೇಲೆ ಯಾಕೆ ಅಂತ ಹೇಳಿದ್ರೆ, ಒಬ್ಬರು ವಿಷಯಗಳನ್ನು ಹೇಳುವಾಗ ಇನ್ನೊಬ್ಬರು ಕೇಳಿಸಿಕೊಳ್ಳುತ್ತಾರೆ, ಆಗ ಆ ವಿಷಯಕ್ಕಾಗಿ ಸಭೆ ಪ್ರಾರ್ಥನೆ ಮಾಡತ್ತೆ. ಆಮೇಲೆ ಹಲ್ಲೆಲೂಯಾ. ಸೊ ಒಬ್ಬರಿಗಾಗಿ ಒಬ್ಬರು ಪ್ರಾರ್ಥನೆ ಮಾಡುವಾಗ ಮೌನವಾಗಿರುವಂತ ದೇವರು ಕೂಡ ಮಾತಾಡುವಂತ ದೇವರಾಗ್ತಾನೆ. ಆಮೇಲೆ ಹಲ್ಲೆಲೂಯಾ. ಅದಕ್ಕೆ ನಾವು ವಿಷಯಗಳನ್ನ ಏನ್ ಮಾಡ್ಕೋಬೇಕು, ನಾವು ಹಂಚಿಕೊಂಡು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಸೊ ನಿಜವಾಗ್ಲೂ ಈ ರೀತಿ ಪ್ರಾರ್ಥನೆ ಯಾರು ಮಾಡ್ತಾರೆ ಅಂದ್ರೆ ಸಭೆ ಮಾಡುತ್ತೆ. ಸ್ಪಿರಿಚುವಲ್, ಹಲ್ಲೆಲೂಯಾ, ಆತ್ಮೀಕವಾದ ಒಂದು ಬಂಧನ ಒಳಗಿದ್ರೆ ಮಾತ್ರ ನಮಗಾಗಿ ಇನ್ನೊಬ್ಬರು ಪ್ರಾರ್ಥನೆ ಮಾಡುತ್ತಾರೆ. ಹಲ್ಲೆಲೂಯಾ. ಅಲ್ಲಿರುವಂತ ಸಮಾಜ ಏನ್ ಮಾಡ್ತಿತ್ತು, ಆದ್ರೆ ಇಲ್ಲಿರುವಂತ ಸಮಾಜ ಏನ್ ಮಾಡ್ತಾ ಇದೆ, ಅವರಿಗಾಗಿ ಪ್ರಾರ್ಥನೆ ಮಾಡುತ್ತೆ. ಕರ್ಕೊಂಡು ಹೋಗುತ್ತಾ ಇಲ್ವೋ, ದೇವರೇ ಪಾಪಪ್ಪ ಅವಳ ಪರಿಸ್ಥಿತಿ ನೋಡಕ್ ಆಗ್ತಾ ಇಲ್ಲ, ಅವಳ ತೊಂದರೆ ನೋಡಕ್ ಆಗ್ತಾ ಇಲ್ಲ, ಅವಳು ಕೂಗೋದು ನೋಡಕ್ ಆಗ್ತಾ ಇಲ್ಲ, ಅವಳಿಗಾಗಿ ಏನಾದ್ರೂ ಸಮಾಧಾನ ಮಾಡಿ ಕಳಿಸಲ್ಲ ಅಂತೇಳಿ ಒಂದು ಪ್ರಾರ್ಥನೆ ಮಾಡ್ತಾ ಇದೆ ಸಮಾಜ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಯಾವ ಸಮಾಜದಲ್ಲಿ ಇದ್ದೀವಿ, ಆಮೇಲೆ ನಾವು ಯಾವ ಸಮಾಜದಲ್ಲಿ ಇದ್ದೀವಿ. ಹಲ್ಲೆಲೂಯಾ. ನನಗೆ ಯಾರು ಇಲ್ಲ ಅಂತ ವಿಚಾರ ಮಾಡ್ತಾ ಇದ್ರೆ ದೇವರು ಹೇಳ್ತಾ ಇದ್ದಾನೆ, ನಾನು ನಿನಗೋಸ್ಕರ ಒಂದು ಸಭೆಯನ್ನು ಕೊಟ್ಟಿದ್ದೀನಿ ಅಂತ. ಆಮೇಲೆ ಹಲ್ಲೆಲೂಯಾ. ಅವ್ರು ನಿನಗಾಗಿ ಬಹಳವಾಗಿ ಏನ್ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ನಿನ್ನ ಪ್ರಾರ್ಥನೆ ನೀನು ಮಾಡಿಲ್ಲ ಅಂದ್ರು ಅವರ ಮುಖಾಂತರವಾಗಿ ನನ್ನ ಪ್ರಾರ್ಥನೆ ಕೇಳುತ್ತೀನಿ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ ಪ್ರಿಯರೇ, ಇವತ್ತು ಈ ಲೋಕದ ಸಮಾಜದಲ್ಲಿ ನಾವು ಎಂಥವ್ರ ಜೊತೆಗೆ ನಾವು ಒಡನಾಟ ಇಟ್ಕೊಳ್ತಾ ಇದ್ದೇವೆ, ಅದು ಇಂಪಾರ್ಟೆಂಟ್. ಹಲ್ಲೆಲೂಯಾ. ಆತ್ಮೀಕವಾದವ್ರ ಜೊತೆಗೆ ನಾವು ಅತಿಗವಾಗಿ ಇನ್ವಾಲ್ವ್ ಆಗಿದ್ರೆ ಆತ್ಮೀಕವಾದವರು ನಮ್ಮ ಬೆಳವಣಿಗೆಗೋಸ್ಕರ ದೇವರ ಹತ್ರ ಬೇಡುತ್ತಾರೆ. ಲೌಕಿಕವಾದವ್ರ ಜೊತೆಗೆ ನಾವು ಸಂಬಂಧ ಇಟ್ಟುಕೊಂಡಿದ್ರೆ ಎಲ್ಲಿ ನಾವು ಬೆಳೆದು ಬಿಡ್ತೀವೋ ಅಂತ ಹೇಳಿ ನಮ್ಮನ್ನು ಸುಮ್ಮನೆ ಗದರಿಸ್ತಾರೆ. ವ್ಯತ್ಯಾಸಗಳಿದೆ. ಹಲ್ಲೆಲೂಯಾ. ವ್ಯತ್ಯಾಸಗಳಿದೆ ಪ್ರಿಯ, ಎರಡು ಸಮಾಜದಲ್ಲಿ ವ್ಯತ್ಯಾಸಗಳಿದೆ. ಆಮೇಲೆ ಹಲ್ಲೆಲೂಯಾ. ಹೋಗೋಣ, ಬೆರೆಯೋಣ, ಪ್ರೀತಿ ಮಾಡೋಣ, ಆದರೆ ಸಂಬಂಧಗಳನ್ನು ಮಾತ್ರ ಆತ್ಮೀಕವಾದವರೊಂದಿಗೆ ಇಟ್ಟುಕೊಳ್ಳೋಣ.
ಆಮೇಲೆ ಅದರಲ್ಲಿ ಆತ್ಮೀಕವಾದವರು ನಮ್ಮನ್ನು ಬೆಳೆಸಲಿಕ್ಕೆ ಏನ್ ಮಾಡ್ತಾರೆ? ಪ್ರೋತ್ಸಾಹ ಮಾಡ್ತಾರೆ. ನಿಮ್ಮ ಪ್ರಾರ್ಥನೆಯಲ್ಲಿ ಫಲ ಸಿಕ್ತಂದ್ರೆ ಅಪ್ಪ ಅಡ ದೇವರೇ ನನ್ನ ಪ್ರಾರ್ಥನೆ ಕೇಳಿ. ಸಾಕ್ಷಿ ಹೇಳುವಾಗ ಖುಷಿ ಆಗತ್ತಲ್ಲ, ಇಷ್ಟು ವರ್ಷ ಪ್ರಾರ್ಥನೆ ಮಾಡಿದೀವಿ, ದೇವರ ಅವ್ರಿಗೆ ಅದ್ಭುತ ಮಾಡಿದ್ದಾನೆ, ಸ್ತೋತ್ರ ಅಂತೇಳಿ ನಮಗೇ ಗೊತ್ತಿಲ್ಲದೆ ಒಂದು ಸ್ತೋತ್ರ ನಮ್ಮ ಬಾಯಿಂದ ಬರುತ್ತೆ, ನಮಗೇ ಗೊತ್ತಿಲ್ಲದೆ ಒಂದು ಆಮೀನ್ ನಮ್ಮ ಬಾಯಿಂದ ಬರುತ್ತೆ. ಈ ಸ್ತೋತ್ರ ಆಮೀನ್ ಯಾರ ಬಾಯಿನಲ್ಲಿ ಬರ್ತಾ ಇದೆಯೋ ಅವ್ರು ನಮಗಾಗಿ ಪ್ರಾರ್ಥನೆ ಮಾಡ್ತಾ ಇದಾರೆ ಅಂತ ಅರ್ಥ. ಆಮೇಲೆ ಹಲ್ಲೆಲೂಯ. ಒಬ್ರು ಸಾಕ್ಷಿ ಹೇಳುವಾಗ ಆಮೇನ್ ಸ್ತೋತ್ರ ಅಂತ ಯಾರ ಬಾಯಿನಲ್ಲಿ ಬರ್ತಾ ಇದೆ ನೋಡ್ರಿ, ಅವ್ರು ಖಂಡಿತವಾಗಿ ಅವ್ರಿಗಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಅಂತ ಅರ್ಥ. ಆಮೇಲೆ ನಮ್ಮ ಬಾಯಿನಲ್ಲಿ ಏನ್ ಬರ್ತಾ ಇರ್ಬೇಕು? ಆಮೇನ್ ಸ್ತೋತ್ರ ಬರ್ತಾನೆ. ಹಲ್ಲೆಲೂಯ. ಯಾಕಂದ್ರೆ ಕೆಲವೊಂದು ಕಡೆಯಲ್ಲಿ ನಮ್ಮ ರವಿಮಣಿ ಪಾಸ್ಟ್ ಗೊತ್ತಿದೆಯಲ್ಲ, ರವಿಮಣಿ ಪಾಸ್ಟ್ ಅವರು ವಾಕ್ಯಗಳನ್ನ ಸಾರುವಾಗಲ್ಲ ಇನ್ನು ಸ್ತೋತ್ರ ಬಂದಿಲ್ಲ ಅಂತ ಆಮೇಲೆ ಒಂದೊಂದು ಸಾರಿನ ಹೇಳ್ತಾರೆ ಅವರು. ಅನೇಕ ಅವ್ರ ಹಂಗೆ ಪ್ರಶ್ನೆ ಮಾಡ್ತಾ ಇರುವಾಗಲೇ ಯಾರು ಸ್ತೋತ್ರ ಮಾಡಿಲ್ಲ, ಸ್ತೋತ್ರ ಬಂದಿಲ್ಲ ಅಂತಾರ, ಅದಕ್ಕಾಗಿಯೇ ಸ್ತೋತ್ರ ಅನ್ಬೇಕಲ್ಲ. ಆಮೇಲೆ ಹಲ್ಲೆಲೂಯ, ಹಲ್ಲೆಲೂಯ. ಯಾಕಂದ್ರೆ ಸ್ತೋತ್ರ ಬರುವಾಗ ದೇವರ ಆತ್ಮನ ಸಹಾಯ ನಮಗೆ ಬರುತ್ತೆ. ಸ್ತೋತ್ರ ಬರುವಾಗ ದೇವರಲ್ಲಿ ವಾಸ ಮಾಡ್ತಾನೆ, ಸ್ತೋತ್ರ ಬರುವಾಗ ದೇವರಲ್ಲಿ ಮಾತಾಡ್ತಾನೆ. ಆಮೇಲೆ ಯಾವಾಗಲೂ ಬಾಯಿನಲ್ಲಿ ಏನ್ ಬರ್ತಾ ಇರಬೇಕು? ಸ್ತೋತ್ರ ಆಮೇನ್ ಅಂತ ಬರ್ತಾ ಇರಬೇಕು. ಹಲ್ಲೆಲೂಯ. ಒಂದು ಮೀಟಿಂಗ್ ಹೋಗ್ತಾ ಇರುವಾಗ ಎಲ್ಲಿ ಬಂದಿದ್ರಿ ಅಂದ್ರೆ ಬೈಕ್ ಮೇಲೆ ಬಂದಿನ್ರಿ. ಹೌದಾ? ಮಳೆ ಗಾಳಿ ಇವು ಕಷ್ಟ ಅಲ್ರಿ, ಎಂತ ಮಾಡೋದ್ರಿ? ಮತ್ತೆ ಇರ್ರಿ ಬೇಗನೆ ಮುಂದಿನ ಸಲ ಬರುವ ಕಾರ್ನಲ್ಲಿ ಬರ್ರಿ ಅಂತ ಹೇಳಿದ್ರು. ನೋಡೋಣ ಅಂತ ಹೇಳಿದೆ. ಏನ್ರಿ ಕಾರ್ನಲ್ಲಿ ಬರ್ರಿ ಅಂತ ಹೇಳಿದೆ? ಇಲ್ರಿ ಥ್ಯಾಂಕ್ ಯು ರೀ, ಕಾರ್ನಲ್ಲಿ ಬರ್ರಿ ಅಂತ ಹೇಳಿದೆ, ಒಂದು ಆಮೇನೆ ಬರ್ತಾ ಇಲ್ಲ ಅಲ್ಲ ಅಂದ್ರು. ಅಯ್ಯೋ ಆಮೇನ್ 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 ಅಂದೆ. ಅಂದ್ರೆ ಅರ್ಥ, ಯಾರಾದ್ರೂ ಒಂದು ಹರಸುವಾಗ ನಾವು ಆಮೇನ್ ಅಂತ ಹೇಳಿದ್ರೆ ಹಾಗೇ ಆಗ್ಲಿ, ಹಾಗೇ ನಡೀಲಿ ಅಂತ ಹೇಳಿ ಅವ್ರನ್ನ ಎಂಕರೇಜ್ ಮಾಡುವಾಗ ಅವ್ರು ಇನ್ನೂ ಸ್ವಲ್ಪ ಏನ್ ಮಾಡ್ತಾರೆ, ನಮಗೆ ಒಂದು ಪ್ರೋತ್ಸಾಹ ಮಾಡ್ತಾರೆ. ಆಮೇಲೆ ಅಲ್ಲೆಲ್ಲೂಯ್ಯ. ಅದಕ್ಕೆ ಏನೋ ಒಂದು ಆಗುವಾಗ ಸಪ್ಪು ಮುಖ ಇಟ್ಕೊಂಡು ನೋಡೋಣ ಅಂತ ಹೇಳಕ್ ಹೋಗ್ಬೇಡ್ರಿ. ಆಮೇಲೆ ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ಆಮೇನ್. ಅಲ್ಲ ನಿಮಗೇನಪ್ಪ ಕಡಿಮೆ ಅಂತ ಹೇಳ್ರಿ, ಆಮೇನ್. ದೇವ್ರು ಏನು ಕಡಿಮೆ ಮಾಡೋಗಿಲ್ಲ. ಅದೇ ಅನೇಕರು ನಮ್ಮನ್ನು ನೋಡಿ ಹೇಳ್ತಾರೆ, ನಿಮಗೇನ್ರಪ್ಪ ನಿಮಗೇನು ಕಡಿಮೆ ಅಂತಾರ. ಹೌದು, ನಮಗೇನು ಕಡಿಮೆ ಇಲ್ಲ. ಆಮೇನ್ ಆಮೇನ್ ಹಲ್ಲೆಲೂಯ. ಆಮೇನ್ ಹೇಳ್ತಾ ಇರುವಾಗ ನನ್ನ ಕಡಿಮೆ ಇಲ್ಲ, ದೇವರು ಏನ್ ಮಾಡ್ತಾನೆ? ತುಂಬಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯ. ಕಡಿಮೆಯಾಗಿ ದೇವರು ಏನ್ ಮಾಡೋಂಗಿಲ್ಲ, ಇಡೋದೇ ಇಲ್ಲ. ಆಮೇನ್ ಆಮೇನ್ ಬಂತು. ಆಮೇನ್ ಹಲ್ಲೆಲೂಯ. ಆದ ಕಾರಣ ಪ್ರಿಯರೇ, ಯಾವಾಗಲೂ ಬಾಯಿನಲ್ಲಿ ಸ್ತೋತ್ರ ಆಮೇನ್ ಬರ್ತಾನೆ ಇರಬೇಕು. ಹಲ್ಲೆಲೂಯ. ಅಂತವರ ಜೊತೆಗೆ ನಾವು ಹೆಂಗಿರ್ಬೇಕು? ಒಡನಾಟವನ್ನು ಇಟ್ಟುಕೊಳ್ಳಬೇಕು. ಹಲ್ಲೆಲೂಯ. ಯೇಸು ಸ್ವಾಮಿ ಜೊತೆಗಿದ್ದ ಶಿಷ್ಯರು ಏನ್ ಮಾಡಿದ್ರು? ಅವಳ ಮೇಲೆ ಕಣಿಕರ ಪಟ್ಟು, ಸ್ವಾಮಿ ಏನಾದ್ರು ಮಾಡಿ ಕಳಿಸ್ರಿ. ಹಲ್ಲೆಲೂಯ ಅಂತ ಇಂಥ ಒಂದು ಸಹವಾಸ ನಮ್ಮನ್ನು ಉನ್ನತಿಗೊಳಿಸುತ್ತದೆ. ಹಲ್ಲೆಲೂಯ. ಮೂರನೇದಾಗಿ ಒಂದು ಸಮಾಜ ಇದೆ. ಮಾರ್ಕನ ಪುಸ್ತಕ 2ನೇ ಅಧ್ಯಾಯ. ಮಾರ್ಕನ ಪುಸ್ತಕ 2ನೇ ಅಧ್ಯಾಯ 1ನೇ ವಚನದಿಂದ ಓದೋಣ. ಕೆಲವು ದಿವಸಗಳ ಮೇಲೆ ಆತನು ತಿರುಗಿ ಕಪೆರ್ನೌಮಿಗೆ ಬಂದನು. ಆಗ ಆತನ ಮನೆಯಲ್ಲಿದ್ದ ಸುದ್ದಿ ಹರಡಿತು. ಕೂಡಲೇ ಅನೇಕರು ಕೂಡಿ ಬಂದಿದ್ದರಿಂದ ಅವರನ್ನು ಇರಿಸಿಕೊಳ್ಳುವುದಕ್ಕೆ ಬಾಗಿಲಲ್ಲಿನ ಬಳ್ಳಿಗಳಾದರೂ ಸ್ಥಳವಿರಲಿಲ್ಲ. ಆತನು ಅವರಿಗೆ ವಾಕ್ಯವನ್ನು ಸಾರುತ್ತಿದ್ದನು. ಆಗ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು 4 ಹೊತ್ತುಕೊಂಡು ಆತನ ಮನೆಗೆ ಬಂದರು. ಜನಸಂಧಿಯ ನಿಮಿತ್ತ ಅವರು ಆತನ ಹತ್ತಿರಕ್ಕೆ ಬರಲಾರದೆ ಆತನಿದ್ದ ಮನೆಯ ಮೇಲ್ಛಾವಣಿಯನ್ನು ಬಿಚ್ಚಿ ಅದನ್ನು ಮುರಿದು ಪಾರ್ಶ್ವವಾಯು ರೋಗಿಯು ಮಲಗಿದ್ದ ಹಾಸಿಗೆಯನ್ನು ಕೆಳಗಿಳಿಸಿದರು. ಯೇಸು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವ ರೋಗಿಗೆ, ಮಗನೇ ನಿನ್ನ ಪಾಪಗಳು ನಿನಗೆ ಕ್ಷಮಿಸಲ್ಪಟ್ಟಿದೆ ಅಂತ ಹೇಳಿದನು. ಆಮೇಲೆ ಹಲ್ಲೆಲೂಯ. ಇಲ್ಲಿ ಒಂದು ಸಮಾಜ ಇದೆ. ಆಮೇಲೆ ಇಲ್ಲಿ ಒಂದು ಸಮಾಜ ಇದೆ. ಈ ಸಮಾಜ ಯಾವ್ದಂತ ಹೇಳೋದಾದ್ರೆ, ಒಬ್ಬ ಪಾರ್ಶ್ವ ರೋಗಿನ ಏನ್ ಮಾಡ್ತಾ ಇದ್ದಾರೆ? ಹೊತ್ಕೊಂಡು ಬರ್ತಾ ಇದ್ದಾರೆ. ಪಾರ್ಶ್ವ ರೋಗಿಗೆ ಏನ್ ಮಾಡಕ್ ಆಗೋದಿಲ್ಲ, ಈಗ ಅಡ್ಡಾಡಕ್ ಆಗೋದಿಲ್ಲ, ಮಾತಾಡಕ್ ಆಗೋದಿಲ್ಲ, ನಿಂದ್ರಕ್ ಆಗೋದಿಲ್ಲ, ಅವನ್ ಮಾತು ಅರ್ಥ ಆಗೋದಿಲ್ಲ, ಅವನ್ ಬಾಯಿ ಬಿಟ್ಟು ದೇವರ ಹತ್ರ ಮೊರೆ ಇಡಲಿಕ್ಕೂ ಆಗೋದೇ ಇಲ್ಲ. ಆಮೇನ್ ಹಲ್ಲೆಲೂಯ. ಅರ್ಥ ಆಯ್ತಾ? ಅವನ್ ಬಾಯಿ ಬಿಟ್ಟು ಮೊರೆ ಇಡ್ಲಿಕ್ಕೂ ಆಗೋದಿಲ್ಲ. ಈಗ ಅವನ್ ಜೋರಾಗಿ ಕೂಗ್ಲಿಕ್ಕೂ ಆಗೋದಿಲ್ಲ. ಅಲ್ಲಿ ನೋಡಿದ್ರೆ ಕುರುಡ ಏನ್ ಮಾಡ್ತಿದ್ದ?
ಜೋರಾಗಿ ಅಧಿಕವಾಗಿ ಕೂಗಿದ. ಇಲ್ಲಿ ನೋಡಿದ್ರೆ ಕಾನಾನ್ಯ ಸ್ತ್ರೀ ಏನ್ ಮಾಡ್ತಿದ್ಲು? ಬಿಡದೆ ಕೂಗುತ್ತಾ ಬಂದಿದ್ಲು. ಆಮೇಲೆ ಅರ್ಥ ಆಯ್ತಲ್ಲ, ಅವಳು ಜೋರಾಗಿ ಕೂಗಿದ ಅವನು, ಇವಳು ಬಿಡದೆ ಕೂಗಿಕೊಂಡು ಬಂದ್ಲು. ಆದ್ರೆ ಇಲ್ಲಿ ಮಾತ್ರ ಇವನು ಮಾತಾಡ್ಲಿಕ್ಕೆ ಆಗೋದಿಲ್ಲ, ಪಾರ್ಶ್ವ ಹೊಡೆದಿದೆ. ಆಮೇಲೆ ಇವನೇನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮಾತಾಡಕ್ಕೆ ಆಗ್ತಾ ಇಲ್ಲ. ಹಲ್ಲೆಲೂಯ. ಆದ್ರೆ ಇವನ್ ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಇವನನ್ನ ಏನ್ ಮಾಡಿದ್ರು? ಒಂದು 4 ಜನ ಹೊತ್ಕೊಂಡ್ ಬಂದಿದ್ರು. 4 ಜನ ಏನ್ ಮಾಡಿದಾರ್ರಿ? ಹೊತ್ಕೊಂಡ್ ಬಂದಿದ್ರು. ಮನೆ ಒಳಗೆ ಹೋಗ್ಲಿಕ್ಕೆ ಏನಿಲ್ಲ ಅಂತೆ, ಜಾಗ ಇಲ್ಲ. ಆಗ ಆ ಮನೆ ಮೇಲ್ಛಾವಣಿಯನ್ನು ಏನ್ ಮಾಡಿದ್ರಂತೆ, ಆಮೇಲೆ ಆ ಹಂಚೆಲ್ಲ ಏನ್ ಮಾಡಿದ್ರು? ತೆಗೆದು ಅಲ್ಲಿಂದ ಅವನನ್ನ ಏನ್ ಮಾಡಿದ್ರು? ಹಾಸಿಗೆ ಸಮೇತವಾಗಿ ಕೆಳಗಿಳಿಸಿ ಅವ್ರ ಪಾದದ ಹತ್ರ ಹೋಗಿ ಬೀಳೋ ತರ ಮಾಡಿದ್ರು. ಆಮೇಲೆ ಹಲ್ಲೆಲೂಯ. ಈ 3ನೇ ಸಮಾಜ ಯಾವ್ದಂತ ಹೇಳಿದ್ರೆ ಸಭೆ. ಆಮೇಲೆ ಈ 3ನೇ ಸಮಾಜ ಯಾವುದು? ಸಭೆ. ಒಂದು ಲೌಕಿಕವಾದ ಸಮಾಜ, ಇನ್ನೊಂದು ಆತ್ಮಿಕವಾದ ಸಮಾಜ. ಆದ್ರೆ ಇಲ್ಲಿ ಸಭೆ ಎಂಬುದಾಗಿರುವಂತ ಒಂದು ಸಮಾಜ ಇದೆ. ಆಮೇಲೆ ಹಲ್ಲೆಲೂಯ. ಈ ಸಭೆಯಲ್ಲಿ ಯಾರಿಗಾದ್ರೂ ಏನೋ ಸಮಸ್ಯೆ ಅಂತ ಹೇಳಿದ್ರೆ ಅದನ್ನು ನೋಡಿ ಕುತ್ಕೋಬಾರದು. ಆಮೇಲೆ ಹಲ್ಲೆಲೂಯ. ಯಾಕೆ ಆಗೋದಿಲ್ಲ, ನಡಿ ಹೋಗೋಣ, ಸಭೆಗೆ ಹೋಗೋಣ, ಬಾ ಮಾಡೋಣ, ಎತ್ಕೊಂಡು ಹೋಗ್ತೀನಿ, ನಿನಗಾಗೋದಿಲ್ಲ, ನಾ ಕರ್ಕೊಂಡು ಹೋಗ್ತೀನಿ. ಆಮೇಲೆ ಹಲ್ಲೆಲೂಯ. ಹಲ್ಲೆಲೂಯ. ಅರ್ಥ ಆಯ್ತಲ್ಲ? ನಿನಗಾಗೋದಿಲ್ವಾ? ನಿನ್ನನ್ನು ಹೊತ್ಕೊಂಡಾಗ ನಾನು ಸಭೆಗೆ ಬರ್ತೀನಿ, ನಾನು ದೇವ್ರ ಬಿಡುಗಡೆ ಮಾಡ್ತಾನೆ. ಹಲ್ಲೆಲೂಯ. ಅರ್ಥ ಆಯ್ತಲ್ಲ? ಇದು ಒಂದು ರೀತಿಯಾದ ಸಮಾಜ. ಹಲ್ಲೆಲೂಯ. ಇದು ನಮ್ಮವರಿರುವಂತ ಸಮಾಜ. ಹಲ್ಲೆಲೂಯ. ಅರ್ಥ ಆಯ್ತಲ್ಲ? ನೀನು ನಾನು ಬೇರೆ ಅಂತ ಹೇಳಿ ವಿಚಾರ ಮಾಡದೇ ಇರುವಂತ ಒಂದು ಸಮಾಜನೇ ಸಭೆ. ಆಮೇಲೆ ಹಲ್ಲೆಲೂಯ. ಇವ್ರು ಯೋಚನೆ ಮಾಡ್ರಿ, ಆ ಮನೆ ಯಾರ್ದೋ? ಆಮೇಲೆ ವಾಕ್ಯ ಹೇಳ್ತಾ ಇದೆ, ಕಪೆರ್ನಹೂಮಿಗೆ ಬಂದನು, ಆತನು ಒಂದು ಮನೆಯಲ್ಲಿ ಇದ್ದನು. ಏನ್ ಮಾಡಿದ್ರು? ಒಂದು ಮನೆ, ಯಾವುದೋ ಒಂದು ಮನೆ ಒಳಗೆ ಹೋಗಿ ಪ್ರೇಯರ್ಗಂತ ಹೋಗಿದ್ದಾರೆ ಪಾಪ. ಆ ಮನೆಗೆ ಜನರೆಲ್ಲ ನುಗ್ಗಿ ಬಂದ್ಬಿಟ್ರು. ಈಗ ಮನೆ ಒಳಗೆ ಹೋಗ್ಲಿಕ್ಕೆ ಏನಿಲ್ಲ, ಬಾಗಿಲಲ್ಲಿ ಜಾಗನೇ ಇಲ್ಲ. ಸರ್ರಿ ಅಂತ ಬಿಡ್ತಾರ ಅವರು? ಹಲ್ಲೆಲೂಯ. ತಡಿಯಪ್ಪ, ನನಗಿಂತ ಮುಂಚೆ ನಾ ಬಂದೀನಿ. ಆಮೇಲೆ ಒಂದು ದವಾಖಾನೆ ಹೋದ್ರೆ ಏನಂತೀವಿ, ಒಂದು ಪಾಲೆ ಹಚ್ಕೊಂಡು ಕುಂತಿದ್ರೆ. ಆಮೇಲೆ ಹಲ್ಲೆಲೂಯ. ಅದನ್ನ ಸ್ಕಿನ್ನಿಂದ ಸಮಸ್ಯೆ ಆಗಿತ್ತು ಅಂತ ಹೇಳಿ ಇಲ್ಲಿ ತೋರಿಸಿದೆ. ಆ ಡಾಕ್ಟರ್ ಗದಗ್ನಲ್ಲಿ ಇರ್ತಾನೆ. ಇಲ್ಲಿ ಗುಳಿಗೆ ತಪ್ಪಾಗಿ ಕೊಟ್ಬಿಟ್ರು ನನಗೆ. ಅವ್ರ ಮೇಲೆ ನಂಬಿಕೆನೇ ಇಲ್ಲ. ಡಾಕ್ಟರ್ ಇದ್ದಾಗಲೇ ನಾನು ತಪ್ಪಾಗಿ ಕೊಟ್ಟಿದ್ರು. ಆಮೇಲೆ ಡಾಕ್ಟರ್ ಇದ್ದಾಗಲೇ ಅಲ್ಲಿ ಹೋಗಿ ಎಲ್ಲರೂ ತಗೊಂಡ್ರು, ರೊಕ್ಕ ಕಂಡಪಟ್ಟು ರೊಕ್ಕ ಕೊಟ್ಟು ತೊಗೊಂಡು ಬರ್ತಾ ಇದ್ದೀವಿ. ತೊಗೊಂಡೋಗಿ ಒಳಗೆ ತೋರಿಸಿದೆ, ಇದನ್ನ ಬರೀಲಿಲ್ಲಲ್ಲ, ಇದ್ಯಾಕೆ ಕೊಟ್ಟರು ಅಂತೇಳಿ ಅವರೇ ಎದ್ದು ಬಂದು ಮೆಡಿಕಲ್ನವರಿಗೆ ಇದು ನಾನು ಬರೀಲಿಲ್ಲ, ಇದಿಲ್ಲ ಬೇರೆ ಅಂತೇಳಿ ಹುಡಿ ಕೊಟ್ಟರು. ಆಮೇಲೆ ಇನ್ನೊಂದು, ಇದ್ರ ಕೂಡ ನಾವು ಬರೀಲಿಲ್ಲ, ನಾನು ಬರ್ತಿದ್ದು ಬೇರೆ, ನೀವು ಕೊಡ್ತಾ ಇರೋದೇ ಬೇರೆ ಅಂತ ಹೇಳಿದ್ರು. ಆಮೇಲೆ ಇದಿಲ್ರಿ, ತರಿಸ್ಕೊಡ್ತೀನಿ ಅಂದ್ಬಿಟ್ಟು. ಆಮೇಲೆ ಒಂದು 2 ದಿನ ಬಿಟ್ಟು ಅವನು ಏನು ಮಾಡಿದ, ತರಿಸಿ ಕೊಡುವಾಗ ಫೋನ್ ಹಚ್ಚಿದ, ಬಂದು ತಗೊಳ್ರಿ ಅಂತೇಳಿ. ಸರಿ ಹೋದೆ, ಮತ್ತು ಹೋಗುವಾಗ ಕೊಟ್ಟ. ಆವಾಗ ನನ್ನ ನಂಬಿಕೆ ಇಲ್ಲ. ಯಾಕೆಂದ್ರೆ 1ನೇ ಸಲನೇ ಡಾಕ್ಟರ್ ಇದ್ದಾಗಲೇ ಅವನ್ ತಪ್ಪಾಗಿ ಕೊಟ್ಟ ಮನುಷ್ಯ. ಈಗ ಡಾಕ್ಟ್ರೇ ಇಲ್ಲ, ಹೆಂಗ್ ಕೊಡ ಆಮೇಲೆ ನಂಬಿಕೆ ಬರುತ್ತೆ? ಇದೇ ಕೊಟ್ರ, ಇದೇ ರೀ ಅಂತ. ಇಲ್ಲ, ಡಾಕ್ಟ್ರ್ ಫೋನ್ ಹಚ್ಚಿ ಕೇಳ್ರಿ, ಡಾಕ್ಟರ್ ನಂಬರ್ ಇಲ್ರಿ, ಶನಿವಾರನೇ ಬರ್ತಾರೆ, ಅಲ್ಲಿ ತನಕ ನಾ ಕಾಯ್ಬೇಕಾ ಅಂತ ಕೇಳಿದೆ. ಇಲ್ಲಿ ಶನಿವಾರ ಬರ್ತಾರೆ, ಆವಾಗಲೇ ಬಂದು ಬೇಕಂದ್ರೆ ವೈರಿ ಅಂತ. ಆಯ್ತು ಬಿಟ್ಟು, ನಾನೇ ಗದಗ ಹೋಗ್ತೀನಿ, ಅವಾಗ ನಾನೇ ತೊಗೊಂಡು ಬಂದುಬಿಡ್ತೀನಿ ಅಂತೇಳಿ ಅದನ್ನು ತೊಗೊಂಡಾಗ ಏನು ಮಾಡಿದೆ, ಗದಗ ಹೋಗಿದ್ದೆ. ಗದಗಿನಲ್ಲಿ ಹೋಗಿ ಆ ಡಾಕ್ಟ್ರ್ ಚೀಟಿ ಎಲ್ಲಿ ನೋಡ್ತಾರೋ ಅಲ್ಲಿಗೆ ಹೋಗಿದ್ದೆ. ಡಾಕ್ಟ್ರ್ ಬರಲಿಲ್ಲ, ವೆಯ್ಟ್ ಮಾಡಿದೆ. ಆಲ್ರೆಡಿ ಅದಕ್ಕಿಂತ ಮುಂಚಿತವಾಗಿ ಹೇಳ್ಬಿಟ್ಟಿದೆ, ಸಣ್ಣ ಗುಳಿಗೆ ತೋರಿಸ್ಬೇಕು ಡಾಕ್ಟ್ರ್ ಹತ್ರ, ಅದಕ್ಕೆ ಬಂದಿನ್ರಿ, ಗಡಾದಿಂದ ಬಂದಿನ್ರಿ ಅಂತೇಳಿ. ಆಯಿತು, ಕುಂದ್ರೆ ಇನ್ನೂ ಬರಲಿಲ್ಲ, ಬಂದ ಮೇಲೆ ಬಿಡ್ತೀನಿ ಅಂದರು. ಆಮೇಲೆ ಕುಂತಿದ್ದೆ. ಡಾಕ್ಟ್ರ್ ಬಂದರು, ಒಳಗೆ ಹೋದ್ರು. ಒಳಗೆ ಹೋದ ತಕ್ಷಣ ಬಡ ಅಂತ ಎದ್ದು ಮುಂದೆ ಹೋದ. ಆವಾಗ ನನಗೇನು ಮುಂಚೆ ಕುಂತ, ತಡ್ರಿ ಅಪ್ಪ, ನಾವು ಆವಾಗಲೇ ಬಂದು ಕುಂತೀವಿ, ಪಾಳೆ ಐತಿ, ಎಲ್ಲಿ ಹೊಂಟ್ರಿ ನೀವು ಅಂತೇಳಿ ಕೇಳಿದ್ರು. ಇಲ್ಲಮ್ಮ, ಜಸ್ಟ್ ದಿನ ಗುಳಿ, ತಡ್ರಿ ನಾವು ಹೋಗಿ ಬರ್ತೀವಿ ಅಂತೇಳಿ ಹೋಗ್ಬಿಟ್ರು. ಮತ್ತೆ ಚೀಟಿ ಮಾಡೋಣ ಹತ್ರ ಹೋಗಿ ನಾನು ಜಗಳ ಮಾಡ್ತಿದ್ದೆ. ರೀ, ನನಗೇನು ಪಾಳೆ ಹಚ್ಚೋದಿಲ್ಲ, ನನಗೇನು ಚೀಟಿ ಮಾಡೋದಿಲ್ಲ, ನನಗೆ ಔಷಧ ಬರೆದು ಕೊಟ್ಟಾರ, ಅದು ಹೌದಾ ಇಲ್ವ ತೋರಿಸ್ಬೇಕು ಅಷ್ಟೇ, ಒಳಗೆ ಬಿಡ್ರಿ, ತಡ್ರಿ ಅವ್ರು ಬರಲಿ. ಸರಿ, ಅವ್ರು ಬರ್ಲಿದ್ದು ಕುಂತಿದ್ದೀನಿ. ಮತ್ತೆ ನಾವು ಹೋಗೋದ್ರೊಳಗೆ ಇನ್ನೊಬ್ರು ಒಳಗೆ ಹೋಗ್ಬಿಟ್ರು. ಶಿಫ್ಟ್ ಬಂತು, ಮತ್ತೆ ಹೋಗಿ ಜಗಳನೂ ಮಾಡಿಬಿಟ್ಟೆ ಅವನ ಹತ್ರ. ತಡ್ರಿ, ಯಾಕೆ ನಾ ಗಡ ಹೋಗ್ಬೇಕ್ರಿ, ಮತ್ತೆ ನಿಮಗೇನು ಗೊತ್ತೈತಿ, 7 ಗಂಟೆ ಆಯ್ತು ಸರ್ ರಾತ್ರಿ, ಬಸ್ ಸಿಗಬೇಕು, ನಾನು ಮತ್ತೆ ಹೋಗ್ಬೇಕು, ನನಗೆ ಲೇಟ್ ಆಗುತ್ತೆ ಅಂತ ಹೇಳಿ ಜಗಳನೂ ಮಾಡ್ತಿದ್ದೆ. ಆಮೇಲೆ ಪಾಪ ಒಬ್ಬ ಸ್ತ್ರೀ, ಅವಳು ಮುಂದಿನ ಪಾಳೆ ಅವಳದೇ ಇತ್ತು. ಆವಾಗ ಅವಳು ಹೇಳಿ, ಕುಂದ್ರಿ ಅನ್ನೋದೆ, ನೀವು ಹೋಗಿ ಬರ್ರಿ, ನೆಕ್ಸ್ಟ್ ನಂದೇ ಐತಿ, ಬೇಕಾದ್ರೆ ನಾ ಕುಂದಿರ್ತೀನಿ, ನೀವು ಹೋಗಿ ಬರ್ರಿ ಅಂತ ಹೇಳಿ ಅವಳು ಹೇಳಿದ್ಲು. ಆಮೇಲೆ ಹಲ್ಲೆಲೂಯ. ಸಮ್ಟೈಮ್ಸ್ ಅನ್ಯರು ಕೂಡ ನಮಗೆ ಸಮಾಧಾನ ಕಳಿಸ್ತಾರೆ. ಆಮೇಲೆ ಹಲ್ಲೆಲೂಯ, ನಮಗೆ ಸಮಾಧಾನ ಇರೋದೇ ಇಲ್ಲ. ಹಲ್ಲೆಲೂಯ. ಅರ್ಥ ಆಯ್ತಲ್ಲ? ಎಲ್ಲಿ ಹೋದ್ರೂ ಏನಿರುತ್ತೆ, ಪಾಳೆ ಇರುತ್ತೆ, ಬೇಗ ಮುಗಿಸ್ಬೇಕು. ಇಲ್ಲಿ ಈ ಡಾಕ್ಟರ್ ಹತ್ರ ಹೋದ್ರಂತೂ ಪಾಲೆನೇ ಇರೋದಿಲ್ಲ.
ಯಾರು ಮುಂದೆ ಬಂದ್ರು ಯಾರು ಹಿಂದೆ ಬಂದ್ರು ಗೊತ್ತಿಲ್ಲ. ಸೀದಾ ನಾವು ಹೋಗ್ಲಿಕ್ಕೂ ಬಿಡೋದು ಇಲ್ಲ. ಅಲ್ಲೆಲ್ಲೂ ಎಲ್ಲಿ ಹೋದ್ರೂ ಏನ್ ಬೇಕ್ರಿ ನಮಗೆ? ಪಾಳೆ ಇರ್ತಾರ. ಆದ್ರೆ ಇಂಥ ಒಂದು ಪರಿಸ್ಥಿತಿನಲ್ಲಿ ಇವನು ಒಳಗೂ ಬಿಡ್ತಾ ಇಲ್ಲ ಯೇಸುಸ್ವಾಮಿ ಹತ್ರ. ಮುಂಚೆ ನಾ ಬಂದೀನಿ, ರಾತ್ರಿನೇ ಬಂದೀನಿ, ಆಮೇಲೆ ಅಲ್ಲೆಲ್ಲೂಯ್ಯ, ಕರೆಕ್ಟಾ? ಆದ್ರೆ ಇವ್ರು ಯೋಚನೆ ಮಾಡಿದ್ರು, ಇಲ್ಲ ಇವತ್ತು ನಾನು ಇವನನ್ನ ಆರಾಮಾಡಿನೇ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಆ ಸಭೆ, ಅವನ ಜೊತೆಗೆ ಬಂದಂತ ಸಭೆ ಒಂದಾಗಿ ನಿಂತಿತ್ತು. ಆಮೇಲೆ ಅಲ್ಲೂ ನಿಂತು ಅದ್ ಯಾರ ಮನೆ ಅಂತ ನೋಡ್ಲಿಲ್ಲ, ಯಾವ ಪರಿಸ್ಥಿತಿ ಅಂತ ನೋಡಿಲ್ಲ, ಯಾವ ಸಮಾಜ ಅಂತ ನೋಡಿಲ್ಲ, ಯಾವ ಊರಂತ ನೋಡ್ಲಿಲ್ಲ, ಸೀದಾ ಮನೆ ಹತ್ಬಿಟ್ರು. ಆಮೇಲೆ ಸೀದಾ ಮನೆ ಹತ್ತಿ ಆ ಹಂಚೆಲ್ಲ ತೆಗೆದು ಹಂಗೆ ಡೈರೆಕ್ಟ್ ಆಗಿ ಕೆಳಗಿಳಿಸ್ಬಿಟ್ರು ಅವ್ನು. ಆಮೇಲೆ ಅಲ್ಲೆಲ್ಲೂಯ್ಯ, ಎಂತ ಒಂದು ಸಮಾಜ ಇದು. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಜನ ಏನ್ ನೋಡ್ತಾರೆ, ಯಾರ ಮನೆ ಎಂತ ಆಗತ್ತೆ, ಮುಂದೆ ಏನಾಗುತ್ತೆ, ಏನೇನು ವಿಚಾರ ಮಾಡಿಲ್ಲ. ಈ ಸದ್ಯಗೆ ನಾನು ಏಸಪ್ಪನಂದ್ರೆ ಬಿಡುಗಡೆ ಆಗ್ಬೇಕಾಗತ್ತೆ. ಆಮೇಲೆ ಅಲ್ಲೆಲ್ಲೂಯ್ಯ. ಇದ್ರಿ ಸಭೆ ಅಂದ್ರೆ, ಇದು ಸಭೆ ಅಂದ್ರೆ. ಅಲ್ಲೆಲ್ಲ ಒಬ್ರು ಕಷ್ಟ ಅಂತ ಹೇಳಿದ್ರೆ ಅವ್ರಿಗೆ ತಾನೇ ಕಷ್ಟ ಅಂತ ಕುತ್ಕೊಳ್ಳದೆ, ಅವ್ರ ಕಷ್ಟ ನನ್ ಕಷ್ಟ ತರ ಏನೇ ಬರಲಿ ನಾನು ದೇವರ ಹತ್ರ ಮೊರೆ ಇಟ್ಟು ಅವ್ರು ಬಿಡುಗಡೆ ಮಾಡಿಕೊಡ್ತೀನಿ ಅಂತ ಹೇಳಿ ಮುಂದೆ ಹೋಗುತ್ತಲ್ಲ, ಅದು ಸಭೆ. ಆಮೇಲೆ ಆ ಸಭೆ ನಮಗಿದ್ರೆ ಎಂತ ಸಮಸ್ಯೆ ಬಂದ್ರು ಎದ್ದು ಬರುತ್ತೇವೆ. ಅಲ್ಲೂ ಆ ಹೊಂದಾಣಿಕೆ ಇದ್ದಿದ್ರೆ ಎಲ್ಲಿದ್ರು ಎದ್ದು ಬರುತ್ತೇವೆ. ಅಲ್ಲೂ ಯಾವ ಒಂದು ಒಗ್ಗಟ್ಟಿತ್ತಂದ್ರೆ ಎಂತ ಕಾರ್ಯಗಳಿದ್ರು ನಾವೇನ್ ಮಾಡುತ್ತೇವೆ, ಜಯಿಸುವಂತವರಾಗಿರುತ್ತೆ. ಆಮೇಲೆ ಅಲ್ಲೂ ಆದ ಕಾರಣ ನಮಗೇನ್ ಬೇಕು, ಈ ಒಂದು ಸಭೆಯ ಒಗ್ಗಟ್ಟು ಬೇಕು. ಅಲ್ಲೆಲ್ಲೂಯ್ಯ. ಅದಕ್ಕೆ ಅವಾಗ ಫೋನ್ ಹಚ್ಚಿ ವಿಚಾರಿಸ್ರಿ, ಫೋನ್ ಹಚ್ಚಿದ್ರು ತೆಗಿಯೋದಿಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ಫೋನ್ ಹಚ್ಚಿ ಏನಾ ಮಾತಾಡ್ಬೇಕಂದ್ರೂ ಯಾರಿಗ ಕೊಟ್ಟು ಬಿಡೋದು. ಆಮೇಲೆ ನಾನು ಹಚ್ಚೋದೇ ಅಪರೂಪ. ಆಮೇಲೆ ಅಲ್ಲದ್ರೆ ಖಂಡಿತ ನಾನು ಯಾರಿಗೂ ಫೋನ್ ಮಾಡೋದೇ ಇಲ್ಲ. ಅಲ್ಲೆಲ್ಲೂಯ್ಯ. ನಾನು ಹಚ್ತೀನಿ ಅಂತ ಹೇಳಿದ್ರೆ ಏನೋ ಒಂದು ಅವಶ್ಯ ಇದ್ರೆ ಮಾತ್ರ ಖಂಡಿತವಾಗಿ ನಾನು ಏನ್ ಮಾಡಿರ್ತೀನಿ, ಫೋನ್ ಮಾಡಿರ್ತೀನಿ. ಅಂದ್ರೆ ಯಾವಾಗ್ಲೂ ಹಚ್ಚಲಾರ್ದವ್ರು ಹಚ್ಚಿದ್ದಾರೆ ಅಂತನಾ ನೀವೇನ್ ಮಾಡ್ಬೇಕು, ನಮಗೆ ಫೋನ್ ಮಾಡ್ಬೇಕು. ನಾನು ಯಾರಿಗ ಹಚ್ಚಿನ, ಯಾರಿಗಾದ್ರು ಹಚ್ಚಿರ್ತೀನ? ಒಂದ್ ವೇಳೆ ಯಾರಿಗ ಪ್ರಯರ್ ಜಾಯಿನ್ ಆಗಿಲ್ಲ, ಒಂದ್ ವೇಳೆ ನಿಮ್ಮ ಹತ್ರ ಕರೆನ್ಸಿ ಇಲ್ಲ ಅಂತ ಹೇಳಿದ್ರೆ ಮಾತ್ರ ನಾನು ಏನ್ ಮಾಡ್ತೀನಿ, ಹಚ್ತೀನಿ. ನಿಜವಾಗಳು ಯಾರಾದ್ರೂ ಒಬ್ಬರು ಅಂದ್ರೆ ಇವ್ರು ಯಾವಾಗ್ಲೂ ಹಚ್ಚಲಾರ್ದವ್ರು ಹಚ್ಚಿದಾರಂದ್ರೆ ಏನೋ ಒಂದು ಇದೆ ಅಂತ ಹೇಳಿ ಎತ್ತಾರೆ ನನ್ನ ಫೋನ್. ಪದೇ ಪದೇ ಹಚ್ತಾ ಇದ್ರೆ ಇವ್ರು ಬೇರೆ ಕೆಲಸ ಇಲ್ಲ ಬಿಡಿ. ಆಮೇಲೆ ಸುಮ್ಮನೆ ಕೊರೀತಾ ಇರ್ತಾರೆ ಅಂತ ಎತ್ತೋದಿಲ್ಲ. ಎರಡನೇದು ನಾವು ಫೋನ್ ಮಾಡ್ಲಿಕ್ಕೆ ಏನೂ ಇರೋದಿಲ್ಲ, ಸಮಯನೂ ಇರೋದಿಲ್ಲ. ಬರೋ ಫೋನನ್ನು ಎತ್ತೋಕೆ ನನಗೇನು ಇರೋಂಗಿಲ್ಲ, ಸಮಯ ಇರೋದಿಲ್ಲ. ಯಾವುದೋ ಒಂದು ಪ್ರೇಯರ್ನಲ್ಲಿ ಕಮಿಟ್ ಆಗಿರ್ತೀವಿ, ಯಾರೋ ಒಂದು ಕಡೆ ಇಲ್ಲ ಮೊಬೈಲ್ನ ಚಾರ್ಜ್ಗೆ ಹಾಕಿ ಎಲ್ಲ ಹೋಗಿರ್ತೀವಿ. ಸೊ ನನಗೆ ಆಗೋದಿಲ್ಲ. ಆದರೆ ಅಟ್ಲೀಸ್ಟ್ ನಾವು ಹಚ್ತೀವಿ ಅಂತ ಹೇಳಿದ್ರೆ ಇಂಪಾರ್ಟೆನ್ಸ್ ಇರುತ್ತೆ. ಅಲ್ಲೂ ಯಾವ್ದೇ ಕಾರಣ ಸಮಸ್ಯೆಗಳು ಬರುವಾಗ ಒಗ್ಗಟ್ಟಾಗಿದ್ದು ನಾವೇನು ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಅದು ಸಭೆ. ಅಲ್ಲೆಲ್ಲೂಯ್ಯ. ಕೇವಲ ಭಾನುವಾರ ಒಂದು ದಿನಕ್ಕೆ ಮಾತ್ರ ಬಂದೀವಿ, ಏನೋ ಆರಾಧನೆ ಮಾಡ್ತೀವಿ, ವಾಕ್ಯ ಕೇಳಿದೀವಿ, ಓದಿವಿ ಅಂತ ಇಲ್ಲ. ಅಲ್ಲೆಲ್ಲೂಯ್ಯ. ಯಾವಾಗಲೂ ಸಭೆಯೊಂದಿಗೆ ಸೇವರೊಂದಿಗೆ ಏನ್ ಮಾಡಬೇಕು, ಒಂದು ಅನ್ಯೂನತೆಯಲ್ಲಿ ಇದ್ದು ನಾವು ಬೆಳೆಯುವಾಗ ನಾವು ಬಿದ್ದು ಹೋದ್ರು ಸಭೆ ನಮ್ಮನ್ನ ಮೇಲೆ ಕೆತ್ತತ್ತೆ. ಆಮೇಲೆ ನಾವು ಬಿದ್ದು ಹೋದ್ರು ಸಭೆ ಏನ್ ಮಾಡುತ್ತಾರೆ, ನಮ್ಮನ್ನ ಮೇಲೆ ಕೆತ್ತತ್ತೆ. ಅದು ಸಭೆ ಅಂದ್ರೆ. ಆಮೇಲೆ ಅಲ್ಲೆಲ್ಲೂ ಅರ್ಥ ಆಯ್ತಲ್ಲ. ಅಲ್ಲಿ ನೋಡ್ರಿ, ಆ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದ್ರು ಮೇಲ್ಛಾವಣಿಯನ್ನ ಕಿತ್ತಿ ಯೇಸುಸ್ವಾಮಿ ಪಾದದ ಹತ್ರ ಅವನ್ನ ಹಾಕಿದ್ರು. ಅಲ್ಲೆಲ್ಲೂಯ್ಯ. ದೇವರು ಅವನನ್ನು ನೋಡ್ತಾ ಇಲ್ಲ, ಆ ಸಭೆಯನ್ನು ನೋಡಿದ್ರು. ಆಮೇಲೆ ದೇವರು ಅವನನ್ನು ನೋಡಿದ್ರ, ಅವನಿಗೆ ಮಾತಾಡಕ್ಕೆ ಬರುವಂಗಿಲ್ಲ ಪಾಪ. ಅವನ ಪರಿಸ್ಥಿತಿ ತುಂಬಾ ಕೆಟ್ಟಿದೆ, ಅವನಿಗೆ ಏನು ಆಗ್ತಾ ಇಲ್ಲ, ಅವನನ್ನು ನೋಡ್ತಾ ಇಲ್ಲ. ಆದರೆ ಅವನನ್ನು ಹೊತ್ತುಕೊಂಡಿರುವಂತ ಆ ಸಭೆಯನ್ನು ನೋಡಿ ದೇವರು ಅವನನ್ನ ವಾಸಿ ಮಾಡಿದರು. ಅಲ್ಲೆಲ್ಲೂಯ್ಯ. ಸಭೆಯ ಪ್ರಾರ್ಥನೆಗೆ ಅಷ್ಟು ಶಕ್ತಿ ಇದೆ. ಸಭೆಯ ಪ್ರಾರ್ಥನೆಗೆ ಅಷ್ಟು ಶಕ್ತಿ ಇದೆ. ಈಗ ಸುಮಾರು ಒಂದು 5 ವರ್ಷ ಮುಗಿದು 6ನೇ ವರ್ಷ ಅನ್ಸುತ್ತೆ ನಾವು ಈ ಬೆಳಗಿನ ಕಾನ್ಫರೆನ್ಸ್ ಪ್ರೇಯರ್ ಸ್ಟಾರ್ಟ್ ಮಾಡಿ. ಇವತ್ತಿಗೆ ಒಂದು ದಿನ ಅದನ್ನು ಸ್ಟಾಪ್ ಮಾಡಿಲ್ಲ. ಆಮೇಲೆ ಇವತ್ತಿಗೆ ಒಂದಿನ ಅದನ್ನ ಸ್ಟಾಪ್ ಮಾಡಿಲ್ಲ. ಭಾನುವಾರ ಆಲ್ರೆಡಿ ಸಭೆ ಪ್ರಾರ್ಥನೆ, ಅವತ್ತು ಒಂದಿನ ಬಿಟ್ಟರೆ ಬೇರೆ ಎಲ್ಲ ದಿನವೂ ಆ ಪ್ರಾರ್ಥನೆ ಇರುತ್ತೆ. ಅಲ್ಲೆಲ್ಲೂಯ್ಯ. ನಿಜವಾಗ್ಲೂ ಹೇಳಿ, ಆ ಪ್ರಾರ್ಥನೆ ನಮಗೆ ಎಷ್ಟು ಆಶೀರ್ವಾದವಾಗಿದೆ, ಆಶೀರ್ವಾದವಾಗಿದೆಯಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ಆ ದಿನ ಆ ಪ್ರಾರ್ಥನೆಯಲ್ಲಿ ಜಾಯಿನ್ ಆಗಿ ನಾವು ಮುಂದೆ ಹೋಗುವಾಗ ದೇವರೇ ನಮ್ಮ ಜೊತೆಗೆ ಬರೋ ತನ್ನ ಭಾವನೆ ನನಗಿದೆ. ಅಲ್ಲೆಲ್ಲೂಯ್ಯ. ಅದಕ್ಕೆ ನಾನು ಟ್ರಾವೆಲ್ನಲ್ಲಿ ಇದ್ರು ಎಲ್ಲಿದ್ರು ಬೆಳಗಿನ 6 ಗಂಟೆ ಪ್ರಾರ್ಥನೆ ಮಾತ್ರ ನಾನು ತಪ್ಪಿಸೋದೇ ಇಲ್ಲ. ಹೆಂಗಿದ್ರು ರಿಸೀವ್ ಮಾಡಿ ಜಾಯಿನ್ ಆಗಿರ್ತೀನಿ. ಆಮೇಲೆ ಅನೇಕ ಸಾರಿ ಪ್ರಯಾಣದಲ್ಲಿ ಇರ್ತಿರ್ತೀನಿ, ಟ್ರೈನಲ್ಲಿ ಬಸ್ನಲ್ಲಿ ಇರ್ತೀನಿ, ಆದರೂ ಕೂಡ ಅದನ್ನ ಏನ್ ಮಾಡ್ತಾ ಇರ್ತೀನಿ, ನಾನು ಜಾಯಿನ್ ಆಗಿರ್ತೀನಿ. ಪರಿಸ್ಥಿತಿಗಳು ನೋಡೋಂಗಿಲ್ಲ, ವಾತಾವರಣ ನೋಡೋಂಗಿಲ್ಲ, ನಾವು ಸಭೆಯಾಗಿದ್ದೀವಿ ಅಂತ ಭಾವನೆ. ಅಲ್ಲೂ ನೀವು ಪ್ರಾರ್ಥನೆ ಮಾಡುವಾಗ ಆಟೋಮೆಟಿಕ್ ಸಭೆಯಲ್ಲಿ ಬಂದು ಕುಂತೀವಿ ಅನ್ನೋ ಅನುಭವದಲ್ಲಿ ನಾವು ಇರ್ತೀವಿ. ಆಮೇಲೆ ಅಲ್ಲೂ ಯಾಕಂದ್ರೆ ಒಗ್ಗಚ್ಚಾಗಿ ಪ್ರಾರ್ಥನೆ ಮಾಡುವಾಗ ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾನೆ. ಕೊರೋನಾ ಟೈಮ್ನಲ್ಲಿ ಯಾವ ಪ್ರಾರ್ಥನೆಯಿಂದಲೇ ನಾವು ಬದುಕಿದೀವಲ್ಲ, ಅಲ್ಲೂ ಯಾವ ಪ್ರಾರ್ಥನೆ ನಮ್ಮನ್ನು ಬದುಕಿಸಿದೆ. ಅಲ್ಲೆಲ್ಲೂಯ್ಯ. ಅದಕ್ಕೆ ಆ ಪ್ರಾರ್ಥನೆಯನ್ನು ಬಿಡ್ತಾ ಇಲ್ಲ, ಇವತ್ತಿಗೆ ಆ ಪ್ರಾರ್ಥನೆ ಬಂದು ನಡೆಸ್ತಾ ಇದೆ. ಅಲ್ಲೆಲ್ಲೂ ಎಷ್ಟೋ ಸಭೆಗಳು ಪ್ರಾರಂಭ ಮಾಡ್ತಾವ, ಆದ್ರೆ ಮುಂದುವರಿಸಲಿಕ್ಕೆ ಆಗ್ತಾ ಇಲ್ಲ. ಆಮೇಲೆ ಎಷ್ಟೋ ಸಭೆಗಳು ಪ್ರಾರಂಭ ಮಾಡಿದೆ,
ನಮ್ಮನ್ನು ನೋಡಿ. ಆಮೇಲೆ ನನಗನಿಸಿದ ಮಟ್ಟಿಗೆ ನಾವೇ ಆ ಪ್ರಾರ್ಥನೆಯನ್ನು ಫಸ್ಟ್ ಪ್ರಾರಂಭ ಮಾಡಿದ್ದು. ಆಮೇಲೆ ಝೂಮ್ಗಳು, ಆಮೇಲೆ ವಾಟ್ಸಪ್ ಕಾಲ್ಗಳು, ಇದೆಲ್ಲ ಸುಮಾರು ಜನ ಪ್ರಯತ್ನ ಮಾಡಿದ್ರು. ಅಲ್ಲೂಯ. ಆದ್ರೆ ಹಾಗೆ ಹೋಗ್ತಾ ಹೋಗ್ತಾ ಅದೆಲ್ಲ ಏನಾಗ್ಬಿಟ್ಟೈತಿ, ಕಡಿಮೆಯಾಗಿ ಜನಗಳೆಲ್ಲ ಚದರಿ ಹೋಗಿದ್ದಾರೆ. ಆದರೆ ನಿಜವಾಗ್ಲೂ ನಮ್ಮ ಪ್ರಾರ್ಥನೆ ಇವತ್ತಿಗೆ ಬಲವಾಗಿ ನಡೀತಾ ಇದೆ. ದೇವರಿಗೆ ಸ್ತೋತ್ರ. ಆಮೇಲೆ ಅಲ್ಲೇ ಆ ಪ್ರಾರ್ಥನೆಯಿಂದ ಅನೇಕರು ಬಿಡುಗಡೆ ಆಗ್ತಾ ಇದೆ. ಆ ಪ್ರಾರ್ಥನೆಯಿಂದ ಅನೇಕರು ಸ್ವಸ್ಥರಾಗ್ತಾ ಇದ್ದಾರೆ. ಆ ಪ್ರಾರ್ಥನೆ ಅನೇಕ ವಿಷಯಗಳು ನೆನಪು ಮಾಡ್ತಾ ಇರುವಾಗ ದೇವರು ಖಂಡಿತವಾಗಿ ಕಾರ್ಯಗಳನ್ನ ಮಾಡಿ. ಅಲ್ಲೇಲೂಯ. ಆ ಪ್ರಾರ್ಥನೆಯಲ್ಲಿ ಒಂದು ದಿನ ಡೈಲಿ ಬರೋರು ಬರ್ಲಿಲ್ಲ ಅಂತ ಹೇಳಿದ್ರೆ, ಅಯ್ಯೋ ಯಾಕ ಏನಾಯ್ತು ಅಂತ ಫೋನ್ ಹಚ್ಚಿ ವಿಚಾರಿಸ್ತೀವಿ. ಏನಾಗಿತ್ರಿ, ಎಲ್ಲಿ ಹೋಗಿದ್ರಿ, ಇದೀರಾ ಇಲ್ವಾ ಅಂತ, ಆರಾಮಿದ್ದೀರಾ ಇಲ್ವಾ. ಆಮೇಲೆ ಅಲ್ಲೂಯ್ಯ. ಯಾಕಂದ್ರೆ ಅದ್ರಲ್ಲಿ ಒಂದು ಅನ್ಯೂನ್ಯತೆ ಸಿಗತ್ತೆ. ನಮ್ಮವರಂತ ಒಂದು ಭಾವನೆ ಏನಾಗುತ್ತೆ ಅದರಲ್ಲಿ ಸಿಗತ್ತೆ. ಆಟೋಮೆಟಿಕ್ಕಾಗಿ ದೇವರ ಪ್ರಸನ್ನತೆಯನ್ನು ನಾವು ಅನುಭವಿಸುತ್ತೇವೆ. ಅಲ್ಲೂಯ್ಯ. ಆದ ಕಾರಣ ಸಭೆ ಅನ್ನೋದು ಹೊಂದಾಣಿಕೆ ಉಳ್ಳದಾಗಿರ್ಬೇಕು. ನನಗಾಗ್ಲಿಲ್ಲ ಅಂದ್ರೆ ನನ್ನ ಸಭೆ ನನಗೋಸ್ಕರ ಮಾಡತ್ತೆ. ಆಮೇಲೆ ಅಲ್ಲೂಯ್ಯ. ಆತ್ಮೀಕವಾದ ಬೆಳವಣಿಗೆ ಸಭೆ ತುಂಬಾ ಅವಶ್ಯ. ಆಮೇಲೆ ಅಲ್ಲೂಯ್ಯ. ಆದ ಕಾರಣ ಎಲ್ಲ ಒಂದು ಸಹವಾಸಕ್ಕಿಂತ ಸಭೆಯ ಸಹವಾಸ ತುಂಬಾ ಅವಶ್ಯವಾಗಿದೆ. ಆಮೇಲೆ ಅದು ನಮ್ಮನ್ನು ಇನ್ನೂ ಉನ್ನತಪಡಿಸುವಂತದ್ದಾಗಿದೆ. ಈ 3 ರೀತಿಯಾದ ಸಮಾಜ ನೋಡಿದ್ವಿ. ಒಂದು ಲೌಕಿಕವಾದ ಸಮಾಜ, ಇನ್ನೊಂದು ಆತ್ಮಿಕವಾದ ಸಮಾಜ, ಇನ್ನೊಂದು ಸಭೆ ಎಂಬುದಾಗಿರುವಂತ ನಮ್ಮ ಸಮಾಜ. ಅಲ್ಲೆಲೂಯ. ಇದರಲ್ಲಿ ಅಧಿಕವಾಗಿ ಯಾರ ಜೊತೆಗೆ ನಾವು ಇರಬೇಕು? ಸಭೆಯ ಅನ್ಯೂನ್ಯತೆಯಲ್ಲಿ ಇರಬೇಕು. ಎರಡನೇದಾಗಿ ಆತ್ಮಿಕವಾದ ಸಮಾಜ, ಮೂರನೇದಾಗಿ ಲೌಕಿಕ. ಅದೂ ಬೇಕು, ಇದೂ ಬೇಕು. ಈ 3 ಸಮಾಜದ ಮಧ್ಯದಲ್ಲಿ ನಾವು ಇದ್ದೀವಿ. ಆಮೇಲೆ ಅಲ್ಲೂಯ. ಆ ಸಭೆಯವರು, ಈ ಸಭೆಯವರು, ಈ ವಿಶ್ವಾಸಿ, ಆ ವಿಶ್ವಾಸಿ, ಎಲ್ಲರ ದೇವ್ರ ಮಕ್ಕಳು. ಆ ಸಮಾಜ, ಆತ್ಮಿಕವಾದ ಸಮಾಜ ಯಾರೇ ಆಗಿರಲಿ, ಆದ್ರೆ ಕ್ರೈಸ್ತರು ನಮ್ಮವರು ಯೇಸುಸ್ವಾಮಿ ನಂಬಿದಾರಂತ ಭಾವನೆ ಇರಬೇಕು. ಅಲ್ಲೂ. ಯಾಕಂದ್ರೆ ಈ ಲೋಕದಲ್ಲಿ ಹೋದ್ರೆ ಏನ್ ಮಾಡ್ತಾರೆ ಜನ? ನೀನು ಯಾವ ಚರ್ಚೆಗೆ ಹೋಗ್ತೀವಿ? ಹೌದಾ, ಅಲ್ಲಿ ಹಿಂಗಿರುತ್ತಾ, ಹಂಗಿರುತ್ತಾ? ನಮ್ಮ ಸಭೆ ಬ್ರಹ್ಮಾಂಡವಾಗಿದೆ. ನಮ್ಮ ಸಭೆಯಲ್ಲಿ ನಮ್ಮ ಪಾಸು ಚೆನ್ನಾಗಿ ಮಾತಾಡ್ತಾರೆ. ಅಲ್ಲೆಲೂಯ್ಯ. ನೀನು ನಾನು ಆರಾಧಿಸುವಂತ ದೇವರು ಒಂದೇ. ನಿನಗೆ ಕಷ್ಟ, ನಾನು ಪ್ರಾರ್ಥನೆ ಮಾಡ್ತೀನಿ. ಯಾವ ಸಭೆ ಆಗ್ಬೇಕಂದ್ರೆ ಇರು. ಅಲ್ಲೆಲೂಯ್ಯ. ನೀ ದೇವರ ಮಗ, ನೀ ದೇವರ ಮಗಳು. ಆಮೇಲೆ ಅಲ್ಲೆಲೂಯ್ಯ. ನಿನಗಾಗಿ ನಾನೇನ್ ಮಾಡ್ತೀನಿ? ಪ್ರಾರ್ಥನೆಯಲ್ಲಿ ಇಟ್ಟುಕೊಳ್ತೀನಿ. ಅಲ್ಲೆಲೂಯ್ಯ. ಸೊ ಇದು ಆತ್ಮಿಕವಾದ ಸಮಾಜ. ಅವರೊಂದಿಗೂ ನಾವು ಫ್ರೆಂಡ್ಶಿಪ್ ಆಗಿರ್ಬೇಕು. ಲೌಕಿಕವಾದ ಸಮಾಜ ನಮ್ಮನ್ನ ಏನ್ ಮಾಡುತ್ತೆ? ಗದರಿಸುತ್ತೆ, ಹಿಂಸೆ ಪಡಿಸುತ್ತೆ, ತೊಂದರೆ ಪಡಿಸುತ್ತೆ. ಆದ್ರೆ ಒಂದು ದಿನ ಅವನನ್ನು ಕೂಡ ದೇವರು ಮುಟ್ಟಿ ರಕ್ಷಣೆಗೆ ತರ್ತಾರೆ. ಆದ ಕಾರಣ ಅವರಿಗಾಗಿ ನಾವೇನ್ ಮಾಡ್ಬೇಕು? ಪ್ರಾರ್ಥನೆ ಮಾಡ್ಬೇಕು. ಯಾಕಂದ್ರೆ ಒಡನಾಟ ಜಾಸ್ತಿ ಅವರ ಹತ್ರನೇ ಇರುತ್ತೆ. ಒಡನಾಟ ಅವರ ಹತ್ರನೇ ಇದ್ರೂ ಕೂಡ ಅವ್ರ ರಕ್ಷಣೆಗಾಗಿಯೇ ನಾವು ನಿಂತಬೇಕು ಹೊರತು ಅವ್ರ ಜೊತೆಗೆ ಹೋಗ್ಲಿಕ್ಕಾಗಿ ಅಲ್ಲ. ಅರ್ಥ ಆಯ್ತಲ್ಲ? ಅಲ್ಲೂಯ್ಯ. ಅವ್ರ ಜೊತೆಗೆ ಸೇರಿ ಬಾರಿಗೆ ಹೋಗಿ, ಅವ್ರ ಜೊತೆಗೆ ಸೇರಿ ಸಿನಿಮಾ ಥಿಯೇಟರ್ಗೆ ಹೋಗಿ, ಅವ್ರ ಜೊತೆಗೆ ಸೇರಿ ತಂಬಾಕಾಕ ಅದಕ್ಕೆಲ್ಲ ಹೋಗ್ಬಾರ್ದು. ಅವ್ರ ಜೊತೆಗೆ ಇದ್ದು ಅವ್ರನ್ನ ದೇವ್ರು ಮುಟ್ಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಬೇಕು. ಅಲ್ಲೂಯ್ಯ. ಅವ್ರು ಒಂದು ದಿನ ಸಭೆಗೆ ಬರ್ತಾರೆ. ಅವರು ಈ ಸಮಾಜಕ್ಕೆ ಬರ್ತಾರೆ. ಈ ಸಮಾಜ ಲಾಸ್ಟ್ ಈ ಸಮಾಜಕ್ಕೆ ಬರುತ್ತೆ. ಈ ಸಮಾಜ ಲಾಸ್ಟ್ ನನಗಾಗಿ ಪ್ರಾರ್ಥನೆ ಮಾಡುತ್ತೆ. ಅಲ್ಲೂ ಯಾವ್ದ ಕಾರಣ ಪ್ರಿಯರೇ. ಸೊ ಎಲ್ಲಾ ಕಾರ್ಯಗಳಲ್ಲಿಯೂ ಒಂದೇ ಒಂದು ಪ್ರಾರ್ಥನೆ. ಎಲ್ಲಾ ಕಾರ್ಯಗಳಲ್ಲಿ ಒಂದೇ ಒಂದು ಇರೋದು ಯಾವುದದು? ಪ್ರಾರ್ಥನೆ. ಒಂದು, ನಾನು ಬಹಳವಾಗಿ ಪ್ರಾರ್ಥನೆ ಮಾಡಬೇಕು. ಎರಡನೇದು, ನಾನು ಬಿಡದೇ ಪ್ರಾರ್ಥನೆ ಮಾಡಬೇಕು. ಮೂರನೇದು, ನನಗಾಗಿ ನನ್ನ ಸಭೆ ಪ್ರಾರ್ಥನೆ ಮಾಡಬೇಕು. ಆಮೇಲೆ ಅಲ್ಲೂ ಅರ್ಥ ಆಯ್ತಲ್ಲ? ಒಂದು, ನಾನು ಬಹಳವಾಗಿ ಜೋರಾಗಿ ಏನ್ ಮಾಡ್ಬೇಕು? ಪ್ರಾರ್ಥನೆ ಮಾಡ್ಬೇಕು. ಎರಡನೇದು, ಬಿಡದೇ ಪ್ರಾರ್ಥನೆ ಮಾಡ್ಬೇಕು. ಮೂರನೇದು, ಸಭೆ ನನಗಾಗಿ ಪ್ರಾರ್ಥನೆ ಮಾಡಬೇಕು. ಈ ಕಾರ್ಯಗಳು ಯಾರಿಗಿದೆಯೋ ಅದು ಎಂಥ ದೊಡ್ಡ ಪಾರ್ಶಿ ಇರಲಿ, ಎಂಥ ದೊಡ್ಡ ಲಕ್ವ ಇರಲಿ, ದೇವರು ಬಿಡುಗಡೆ ಮಾಡಿ ಎಬ್ಬಿಸುವಂತವನಾಗಿದ್ದಾನೆ. ಆಮೇಲೆ ದೇವರು ಮತ್ತೆ ಪುನಃ ನನ್ನನ್ನು ನಡೆಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಆದ ಕಾರಣ ದೇವರು ಏನ್ ಮಾಡ್ಲಿ? ಈ ವಾಕ್ಯಗಳನ್ನ ಆಶೀರ್ವಾದ ಮಾಡಿಕೊಂಡು ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯ. ನಮ್ಮ ಸಹವಾಸ ಯಾರ ಜೊತೆಗಿದೆ? ನಮ್ಮ ಒಡನಾಟ ಯಾರ ಜೊತೆಗಿದೆ? ನಮ್ಮ ಅನ್ಯೂನ್ಯತೆ ಪ್ರೀತಿ ಯಾರ ಜೊತೆಗಿದೆ? ಇದನ್ನು ತಿಳಿದುಕೊಂಡು ನಾವೇನ್ ಮಾಡೋಣ? ಪ್ರಾರ್ಥನೆ ಮಾಡೋಣ. ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಕಣ್ಣುಗಳನ್ನು ಮುಚ್ಚಿದವರಾಗಿ. ಸ್ತೋತ್ರ. ತಂದೆಯಾದ ದೇವರೇ, ಕುಮಾರನಾದ ಯೇಸುವೇ, ಪರಿಶುದ್ಧಾತ್ಮ ದೇವರೇ, ತ್ರೈಕ ದೇವರೇ, ಅಪ್ಪ, ಈ ಸಮಾಜ ನಮ್ಮನ್ನು ಗದರಿಸಬಹುದು, ಆದರೆ ನಾವು ಕೂಗುವಂತ ಪ್ರಾರ್ಥನೆ ಆ ಸಮಾಜವನ್ನು ನಮಗೆ ಅನುಕೂಲ ಮಾಡಿಕೊಡುತ್ತಪ್ಪ. ಕರ್ತನೇ, ನನ್ನ ಸಮಸ್ಯೆಗಳಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ನನ್ನ ಆತ್ಮಿಕವಾದ ಸಮಾಜವು ನನಗಾಗಿ ನಿನ್ನ ಸಮಾಜದಲ್ಲಿ ಪ್ರಾರ್ಥನೆ ಮಾಡುತ್ತೆ. ಕರ್ತನೇ, ನನಗೆ ಪ್ರಾರ್ಥನೆ ಮಾಡದೇ ಇರುವಂತ ಪರಿಸ್ಥಿತಿನಲ್ಲಿ, ನಾನು ಬಿದ್ದೋಗಿರುವಂತ ಪರಿಸ್ಥಿತಿನಲ್ಲಿ ನನ್ನನ್ನು ಆರಿಸಿಕೊಂಡದ್ದು ಸಭೆ ಎಂಬ ಸಮಾಜ ನನಗಾಗಿ ಪ್ರಾರ್ಥನೆ ಮಾಡುತ್ತಪ್ಪ. ನಿಜವಾಗ್ಲೂ ಕರ್ತನೇ, ಇಂಥ
ಕಾರ್ಯಗಳು, ಇಂಥ ಬದಲಾವಣೆಗಳು, ಇಂಥ ಸಖತ್ತನೇ ಸವಾಲುಗಳು ನನ್ನ ಜೀವಿತದಲ್ಲಿ ಎಲ್ಲವನ್ನು ಜಯಿಸಿ ನಿನಗೆ ಮಹಿಮೆ ತರುವಂತ ರೀತಿಯಲ್ಲಿ ಬದುಕಲಿಕ್ಕೆ ಅನುಕೂಲ ಮಾಡಿಕೊಡು. ಆಶೀರ್ವದಿಸು. ವಾಕ್ಯಗಳನ್ನು ಕೇಳಿದ ಎಲ್ಲರ ಜೀವಿತದಲ್ಲಿಯೂ ಉನ್ನತವಾದ ಕಾರ್ಯಗಳನ್ನು ಮಾಡು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪರಿಶುದ್ಧಾತ್ಮನೇ ನಿನ್ನ ಸಹಾಯದಲ್ಲಿ ಪ್ರಾರ್ಥನೆಯಲ್ಲಿ ಬೇಡಿ ಹೊಂದುತ್ತಾ ಇದ್ದೇನೆ. ನನ್ನ ಜೀವಗಳು ಸರಿಗೆ ತಂದೆಯಾದ ದೇವರೇ. ಆಮೆನ್. ಆಮೆನ್. God bless you. Praise the Lord.